ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಜನವರಿ 2025 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಚಿತ್ತಾ ನಕ್ಷತ್ರ, ಧೃತಿಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ, ಏನಾದರೂ ಒಂದು ಬುದ್ಧಿ, ಮನಸ್ಸು, ಮೇಧಸ್ಸು, ನಮ್ಮ ಆಲೋಚನೆಗಳನ್ನ ಸ್ವಲ್ಪ ತಲೆ ಕೆಳಗಾಗಿ ಮಾಡಿಸ್ತಕ್ಕಂಥ ಸಮಯಗಳು ಹೇಗೆ ಒಳ್ಳೇದಿದೆಯೋ ಕೆಟ್ಟದ್ದೂ ಇದೆ. ಒಂದು ನಾಣ್ಯಕ್ಕೆ ಎರಡು ಮುಖ ಎಲ್ಲರಲ್ಲೂ ಇರುತ್ತೆ ಮಕ್ಕಳೇ. ಎಲ್ಲರ ಒಳಗಡೆ ಒಬ್ಬ ಪರಮಾತ್ಮನೂ ಇದ್ದಾನೆ, ಒಬ್ಬ ದೈತ್ಯನೂ ಇದ್ದಾನೆ. ನಮ್ಮ ಒಳಗಡೆನೆ ದೇವರು ಇದ್ದಾನೆ, ದೆವ್ವನೂ ಇದ್ದಾನೆ. ನಾವು ಭಯ ಪಡ್ತಾ ಇದ್ರೆ ಅದು ದೆವ್ವದ ಅಟ್ಟಹಾಸ, ನಮ್ಮನ್ನ ಸುಮ್ಮನೆ ಕತ್ತಲೆ ಒಳಗಡೆ ದೂಡತಕ್ಕಂಥ ಒಂದು ಪ್ರಭಾವ. ದೇವರಿದ್ದಾನೆ ಅಂದ್ರೆ ಏನೂ ಆಗಲ್ಲ, ನಡೆಯೋ ಅನ್ನುವಂಥ ಒಂದು ಭಾವ. ಅಂತ ಒಂದು ಸಮಯ ಇರೋದ್ರಿಂದ ಜಾಗರೂಕತೆ. ಮುಖ್ಯವಾಗಿ ಬೆಳಿಗ್ಗೆ 7:32 ಬೆಳಿಗ್ಗೆ 8:18 ಬೆಳಿಗ್ಗೆ 9:04 9:50 ಈ ಒಂದು ಸಮಯ ತೊಂದರೆ, ಕಂಟಕ, ಬಾಧಕದ ಸಮಯ ಆಗಿರತಕ್ಕಂಥದ್ದು. ಎಚ್ಚರಿಕೆ. ನೆನಪಿರಲಿ, ಕೆಟ್ಟ ಸಮಯ ಅಳಿಸುತ್ತೆ ನಿಜ, ಆದರೆ ಬಹುದೊಡ್ಡ ಬಹಳಷ್ಟು ಪಾಠಗಳನ್ನ ನಮಗೆ ಕಲಿಸಿ ಹೋಗುತ್ತೆ. ಯಾವತ್ತು ಎಲ್ಲರೂ ಬಯಸೋದೇನು ಗೊತ್ತಿಲ್ಲ, ನಮ್ಗೆ ಒಳ್ಳೆ ಸಮಯ ಬೇಕು, ಯಾವಾಗ ಒಳ್ಳೇದು ಬರುತ್ತೆ, ಯಾವಾಗ ಒಳ್ಳೇದು ಬರುತ್ತೆ, ಯಾವಾಗ ಒಳ್ಳೇದು ಬರುತ್ತೆ ಅಂತ ನಮ್ಮ ಹುಡುಕಾಟ ಜಾಸ್ತಿ ಮಕ್ಕಳೇ. ನನ್ನ ಗುರುಗಳ ಅನುಭವ, ನಮ್ಮ ಗುರುಗಳು ಯಾವಾಗ್ಲೂ ಈ ಮಾತು ಹೇಳೋರು, ಒಂದ್ ಸ್ವಲ್ಪ ತೊಂದರೆಯ ಟೈಮ್ ಬರಬೇಕು ಅಂತ ಕೇಳ್ಕೊಳ್ಳೋ ಅಂತ. ನಮಗೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ಕಲಿಸುತ್ತೆ. ನಮ್ಮ ಕಷ್ಟಕ್ಕೆ ಯಾರು ನಿಂತರು, ನಮ್ಮ ನೋವಿಗೆ ಯಾರು ನಿಂತರು, ನಮ್ಮ ದುಃಖಕ್ಕೆ ಯಾರು ನಿಂತರು, ನಮ್ಮ ಸಮಸ್ಯೆಗೆ ಸಮಾಧಾನಕ್ಕೆ ಯಾರು ನಿಂತರು, ಅಟ್ಲೀಸ್ಟ್ ಒಂಚೂರು ಬೆರಳು ಹಿಡ್ಕೊಳ್ಳೋ ಥರ ಒಂದು ತಂದೆ ಮಗುವನ್ನ ಆ ಒಂದು ಬೆರಳನ್ನು ಹಿಡ್ಕೊಂಡು ನಡೆಸೋ ಥರ, ನಾನು ಇದೇನು ಕಾಣೋ ಅನ್ನತಕ್ಕಂಥ ಒಂದು ಭಾವ. ಕೆಟ್ಟ ಸಮಯ ಬಂದ್ಬಿಟ್ಟಿದೆ ಅಂತ ಯಾಕೆ ಅಳ್ತೀರಿ? ಅಳ್ತಾ ಕೂತ್ಕೋಬಿಡಿ. ಅದೊಂದು ಒಳ್ಳೆ ಅವಕಾಶ ನಿಮ್ಮನ್ನ ಅರಿತುಕೊಳ್ಳಲು, ನಿಮ್ಮ ಜೀವನವನ್ನ ಅರಿತುಕೊಳ್ಳಲು. ನಿಮ್ಮ ಶಕ್ತಿಯ ಬಲವೇನು, ನಿಶಕ್ತಿಯ ಅಬ್ಬರಿಸುವಿಕೆಯನ್ನು. ಎಷ್ಟೇ ದೊಡ್ಡ ಸಮುದ್ರ ಆದ್ರೂ ಜೋರಾದ ಅಲೆಗಳು ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ. ನಾವು ಕಾಯೋ ತಾಳ್ಮೆ ಇರಬೇಕಷ್ಟೆ. ಆದ್ರೆ ಅಳ್ತಾ ಕುಗ್ಗುತ್ತಾ ಏನೋ ಒಂದು ವಿವೇಚನೆ ಇಲ್ಲದ ಒಂದು ವಿವೇಕ ಕಳ್ಕೊಂಡು ಅತಿರೇಕಕ್ಕೆ ಒಳಪಟ್ಟು ದುಡುಕ್ ಬಿಡ್ತೇವೆ. ಅಲ್ಲೊಂದು ತಪ್ಪಾದ ನಿರ್ಧಾರಗಳು ತಗೋಬಿಡ್ತೇವೆ. ಬೇಕಿಲ್ಲ, ಅದು ನಮಗ್ ಗೊತ್ತಿಲ್ಲ, ಬೇಕಿಲ್ಲ. ನಮ್ಮ ವಿವೇಕ ಕೆಡಿಸಿ ನಮ್ಮ ಕೆಟ್ಟ ಸಮಯ ಇನ್ನೊಂದಷ್ಟು. ಮೊನ್ನೆ ಹೇಳಿದ್ನಲ್ಲ, ಒಂದು 89 ಲಕ್ಷ ಕಳ್ಕೊಂಡಿದ್ದೇನೆ ಬೆಟ್ಟಿಂಗ್ ಅಲ್ಲಿ ಅಂತ. ಒಂದು 80,000 ಹೋಗಿದೆ ಅಂದಿದ್ದಾಗಿ ಹುಷಾರಾಗ್ಬಿಡ್ಬೇಕಿತ್ತು. ಆ ಬೆಟ್ಟಿಂಗ್ ಆ್ಯಪ್ ನಿಜ ಹೇಳಬೇಕು ಅಂದ್ರೆ ಲೀಗಲ್ ಆಗಿಲ್ಲದ ಆ್ಯಪ್. ಫಸ್ಟ್ ಆಫ್ ಆಲ್ ಅದು ಲೀಗಲ್ ಆಗಿ ರಿಜಿಸ್ಟರ್ ಆಗಿಲ್ಲ. ಸೊ ಅವನು ಜಾಸ್ತಿ ಕೊಡ್ತಾನೆ ಅಂತ ಹೇಗೆ ನಂಬ್ತೀರಿ? ಖಂಡಿತ ಇಲ್ಲ. ಲೀಗಲ್ ಆಗಿರೋರೇ ಕೊಡ್ತಿಲ್ಲ, ಲೀಗಲ್ ಆಗಿರೋರೇ ಮೋಸ ಮಾಡ್ತಿದಾರಂತೆ. ಅಂಥದ್ರಲ್ಲಿ ಇಲ್ಲೀಗಲ್ ಆಗಿ ಹಾಕತಕ್ಕಂಥದ್ದು. ಸೊ ಕೆಟ್ಟ ಸಮಯ ಕಳ್ಕೊಂಡ್ರಿ, ಒಂದ್ ಸ್ವಲ್ಪ ದುಡ್ಡು ನಂಬಿ ಕಳ್ಕೊಂಡ್ರಿ, ನಂಬಿ ಮೋಸ ಹೋದ್ರಿ. ಆ ವ್ಯಕ್ತಿ ಇರ್ಬೋದು, ಇಲ್ಲ ಆ ಒಂದು ವ್ಯವಸ್ಥೆ ಇರ್ಬೋದು, ಆ ಒಂದು ಸಂಸ್ಥೆ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರಬಹುದು. ಜಾಗ್ರತೆ ಮಾಡಿಬಿಟ್ಟಿದೆ. ಬೇಡವಾಗಿತ್ತು. ಇಲ್ಲ, ನಾವೇನ್ ಮಾಡ್ತೇವೆ, ಉರಿತಿರೋ ಗಾಯಕ್ಕೆ ಮೆಣಸಿನ ಪುಡಿ ಹಾಕೋತೇವೆ, ನಮ್ಮನ್ನು ನಾವು ದೂಷಿಸ್ಕೊತೇವೆ.
ಕುಗ್ಗಿಬಿಡ್ತೇವೆ. ಇನ್ನೊಂದಷ್ಟು ಆತುರದ ನಿರ್ಧಾರಗಳು ತಗೋಬಿಡ್ತೇವೆ. ಇದು ಹೇಗಾದ್ರೂ ಸರಿ ಬೇಕು, ನಾನು ಪಡಿಬೇಕು. ಒಂದು ಹಂತಕ್ಕೆ ನಿಲ್ಲಿಸ್ಕೊಳ್ಳೋ ಒಂದು ಬುದ್ಧಿ ಇರಬೇಕು. ಅಳೋದನ್ನು ಕೂಡ ನಿಲ್ಲಿಸ್ಕೋಬೇಕು ಮಕ್ಕಳು. ದಿನ ಅಳೋದು ಒಳ್ಳೆಯದಲ್ಲ. ದಿನ ಅಳ್ತಾ ಕುತ್ಕೊಳ್ಳೋದ್ರಿಂದ ಪ್ರಯೋಜನವಿಲ್ಲ. ಅಲ್ಲೆಲ್ಲೋ ಒಂದು ನಿಮಗೆ ನೋವಂತಂದಿಟ್ಟು ಬಿಡುತ್ತೆ. ದಿನ ಅಳ್ತಾ ಕುಳಿತುಕೊಳ್ಳುವುದರಿಂದ ಈಗ ಯಾರೋ ನಮ್ಮ ತುಂಬಾ ಆತ್ಮೀಯರು, ತುಂಬಾ ಪ್ರಾಣ ಸದೃಶರು, ಅವರಿಲ್ಲದೆ ನಾವಿಲ್ಲ. ಹೆತ್ತ ತಾಯಿ, ಆತ್ಮ ಬಂಧು, ಧರ್ಮಬದ್ಧ ಸಂಗಾತಿ, ಒಬ್ಬ ಗೆಳೆಯ, ತುಂಬಾ ಹೃದಯ ಕತ್ತರದವರು. ಆಯಿತು, ಅಳುತ್ತಾ ಅದನ್ನೇ ತಗೊಂಡು ಆ ಹೋದ ಆತ್ಮ ತೃಪ್ತಿಯಾಗಿರುತ್ತಾ? ಇಲ್ಲ, ನಿಮ್ಮನ್ನು ಯಾರೋ ಮೋಸ ಮಾಡಿಬಿಟ್ಟಿದ್ದಾನೆ. ನೀವು ಅಳ್ತಾ ಕುತ್ಕೊಂಡಿದ್ರೆ ಅವನಿನ್ನೂ ಆರ್ಭಟಿಸ್ತಾನೆ. ನೀವು ಕುಗ್ಗಿ ಹೋದ್ರೆ ಅವನಿನ್ನೂ ಆರ್ಭಟಿಸ್ತಾನೆ. ಅವನ ರಭಸ ಜಾಸ್ತಿ ಆಗ್ಬಿಡುತ್ತೆ. ಅವನು ಇನ್ನೊಂದಷ್ಟು ತುಳಿಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ಇನ್ನೊಂದಷ್ಟು ಜನರ ಹತ್ರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಗ್ನೋರ್ ಇಟ್. ಹತ್ತು ಬಿಡಿ. ಉತ್ತಮನ ಬೇಸರ, ಉತ್ತಮನ ದುಃಖ ಉದಯ ಕಾಲದವರೆಗಷ್ಟೇ. ಅಷ್ಟೇ, ಅದಕ್ಕೆ ಮೇಲೆ ಇಲ್ಲ. ಬೆಳಿಗ್ಗೆ ಎದ್ರಿ ಏನೋ ಒಂದು ಕೆಟ್ಟ ವಾರ್ತೆ, ಏನೋ ಒಂದು ಸಮಸ್ಯೆ ಎದುರಾಯ್ತು, ಪಾಠ ಕಲಿತ್ವಿ. ತುಂಬಾ ದೊಡ್ಡ ಪಾಠಗಳು. ಮೊನ್ನೆ ಒಂದು ದಂಪತಿಗಳು ಸದಾ ಬರ್ತಿರ್ತಾರೆ. ಸ್ವಂತ ಮಾವಯ್ಯ, ಸ್ವಂತ ಹೆಂಡತಿಯ ತಂದೆ ಬೆದರ್ಬಿಟ್ಟಿದ್ದಾರೆ ಮಕ್ಕಳು. ಆ ತಾಯಿ ಮುಖದಲ್ಲಿ ಎಷ್ಟು ಆತಂಕ ಅಂದ್ರೆ, ನನ್ನ ತಂದೆನಾ ಇದು ಗುರುಗಳೇ, ನನ್ನ ತಂದೆಯ ಗುರುಗಳೇ, ಅಳಿಯನ ಬಗ್ಗೆ ಇಷ್ಟು ಕೆಟ್ಟದಾಗಿಯ? ಬೇಡ ನಮಗೆ. ಅವ್ರ ಹತ್ರ ₹1 ನಾವು ತಗೊಂಡಿಲ್ಲ. ಕೋಟೀಶ್ವರರೇ, ಸಿಂಗಲ್ ಹ್ಯಾಂಡೆಡ್ ಹ್ಯಾಸ್ ಬಿಲ್ಟ್ ಅನ್ ಎಂಪೈರ್. 100 ಜನ ಕೆಲಸ ಕೊಟ್ಟಿದ್ದಾನೆ, ದಣಿ ಆಗ್ಬಿಟ್ಟಿದ್ದಾನೆ. ಸಹಿಸ್ಲಿಕ್ಕೆ ಆಗ್ತಿಲ್ಲ. ಅಳಿಮಯ ತನಗಿಂತ ಹೆಸರು ದುಡ್ಡು ಮಾಡಿದಾನೆ. ಇನ್ನೊಂದು ತಗೋ, ಅಪಪ್ರಚಾರ. ಕಷ್ಟ ಬಂದಿದೆ, ಹತ್ತು ಬಿಡಿ. ಪಾಠ ಕಲಿಸಿದೆ. ಅದು ತುಂಬಾ ದೊಡ್ಡ ಪಾಠಗಳನ್ನ ಕಲಿಸಿದೆ. ನೀವು ಯಾವ ಡಿಗ್ರಿ ಕಾಲೇಜ್ಗೆ ಹೋದ್ರು, ಯಾವ ಯೂನಿವರ್ಸಿಟಿಗೆ ಹೋದ್ರು, ಯಾವ ವಿಶ್ವವಿದ್ಯಾನಿಲಯಕ್ಕೆ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು, ಎಲ್ಲೂ ಕಲಿಸದ, ಒಂದು ಗುರು ಹತ್ರ ಹೋದ್ರು ಕಲಿಸದ ಬಹುದೊಡ್ಡ ಪಾಠವನ್ನ ಜೀವನವೇ ಕಲಿಸುತ್ತೆ ನಮಗೆ. ನಮಗೊಂದು ನೋವು ಬರಬೇಕು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ನಾನು ಆಗಾಗ ಹೇಳ್ತಿರ್ತೇನೆ, ಒಂದು ನೋವು ಇರಬೇಕು ನಮ್ಗೆ. ಓ, ಇದು ಈ ರೀತಿ ಮಾಡಿದ್ರೆ ಈ ರೀತಿ, ಇದು ಈ ರೀತಿ ಹೋದ್ರೆ ಈ ರೀತಿ. ಎಸ್, ಇದರಿಂದ ಮತ್ತೆ ನಾವು ಅಂತ ತಪ್ಪುಗಳು ಬೇಡ. ಅಲ್ಲಿರೋದೇ ಬೇಡ, ಆ ವ್ಯಕ್ತಿಯೇ ಬೇಡ, ಆ ಪ್ರಭಾವವೇ ಬೇಡ, ಆ ಪರಿಸರವೇ ಬೇಡ. ದೂರ ಹೋಗೋಣ. ಒಂದು ಪುಟ್ಟ ತಾಯಿ ಮಗಳು ಹೋಗ್ಬಿಟ್ಟಿದ್ದಾಳೆ. ನಾ ಹೇಳಿದೆ, ಫಸ್ಟ್ ಮನೆ ಖಾಲಿ ಮಾಡಿ, ಎದುರಿಸಲಾರೆ ನೀನು. ನಾವೇನ್ ಮಾಡೋದು? ಮಧ್ಯಮ ವರ್ಗದವರು, ನಾವು ಸ್ವಲ್ಪ ಮಾನವಂತರು. ನಾವು ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ನಮ್ಮ ಮಾನ ಸರ್, ನಮ್ಮ ಮರ್ಯಾದೆ ಸರ್, ನಮ್ಮ ಖುಷಿ ಸರ್, ಸರ್ ನನಗೆ ಭಯ ಆಗುತ್ತೆ ಸರ್, ಬಿಟ್ಟು ಬಿಡಿ. ಆ ಜಾಗದಲ್ಲಿ ಇರಬೇಡಿ. ಎಷ್ಟೇ ಅಮ್ಮ ಹಾಕಿದ ಆಲದ ಮರ ಸರ್, ಅಮ್ಮನ ಮನೆ, ಅಪ್ಪನ ಮನೆ, ಅಜ್ಜನ ಮನೆ, ಕಷ್ಟಪಟ್ಟು ದುಡ್ಡು ಸೇರಿಸಿ ಸಾಲ ಮಾಡಿ ರಕ್ತ ಬೆವರು ಸುರಿಸಿ ಕಟ್ಟಿದಂತ ಮನೆ, ಜಾಗ, ವ್ಯವಸ್ಥೆ, ಎದ್ದು ಹೋಗಿ ಬಿಡಿ. ಅಲ್ಲಿರಬೇಡಿ. ಯಾಕಂದ್ರೆ ನಿಮ್ ಕೈಯಲ್ಲಿ ಆಗೋಲ್ಲ. ನೀವು ₹6,000 ಮನೇಲಿ ಇರ್ಬೋದು, ಇಲ್ಲ 60,000 ಮನೇಲಿ ಇರಬಹುದು. ಅಲ್ಲಿರಬೇಡಿ. ಆ ಪರಿಸರ, ಆ ವ್ಯಕ್ತಿಗಳು, ಎದ್ದು ದೂರ ಹೋಗಿ. ಎದುರಿಸ್ಲಾರ್ರಿ. ಎದ್ರೆ ಕೂತ್ರೆ ನೀವು ಹಾಗೆ ಪುಟ್ಟ ಮಕ್ಕಳು, ನಮ್ಮನ್ನೇ ಎಲ್ಲರೂ ನೋಡ್ತಿದ್ದಾರೆ ಅಂತ ಅಳ್ತಾ ಕೊರಗ್ದಾಗ ಏನ್ ಮಾಡ್ತೀರಿ ಗೊತ್ತಾ? ಅಲ್ಲೊಂದು ತಪ್ಪು ಹೆಜ್ಜೆಗಳು. ಒಂದು ಆರೋಗ್ಯ ಕೆಡಿಸ್ಕೊಳ್ಳೋದು, ಇಲ್ಲ ಡಿಪ್ರೆಷನ್, ಹತ್ಯೆ ಇಲ್ಲ ಆತ್ಮಹತ್ಯೆ, ಎಲ್ಲ ಮಾನಸಿಕ ರೋಗಿ, ಅದರಿಂದ ದೈಹಿಕ ರೋಗ, ಎಲ್ಲ ಕೆಡಿಸ್ಕೊಬಿಡ್ತೀರಿ, ಮೂಲೆಯಲ್ಲಿ ಕುತ್ಕೊಬಿಡ್ತೀರಿ. ನನ್ನ ಜೀವನದಲ್ಲಿ ಯಾರಿಗೂ ಆಗದ್ದು ನಡೆದು ಬಿಟ್ಟಿದೆ. ದ್ರೌಪದಿ ದೇವಿಗಿಂತಲ್ಲ, ತುಂಬಿದ ಸಭೆಯಲ್ಲಿ ರಾಜಸೂಯ ಯಾಗದಲ್ಲಿ ಅಭಿಷೇಕ ಮಾಡಿಬಿಟ್ಟರೆ, ಆ ಯಜ್ಞದ ಆ ಒಂದು ಕಳಶದ ಆ ಮಹಾ ತೀರ್ಥವನ್ನು ಅಭಿಷೇಕ ಮಾಡಿದರೆ ದೇವತೆ ಆಗ್ಬಿಡ್ತಾಳ ತಾಯಿ. ಅಂತ ದೇವತೆ, ಆ ಮನೆತನದ ಸೊಸೆ, ಆ ಮನೆತನದ ಮೊಮ್ಮಗಳು, ಆ ಮನೆತನದ ಸೋದರನ ಧರ್ಮಪತ್ನಿ,
ಮಗಳಿಗಿಂತಲೂ ಹೆಚ್ಚು. ಎಷ್ಟು ಗೌರವ ಕೊಡಬೇಕು ಗೊತ್ತಾ? ತುಂಬಿದ ಸಭೆಯಲ್ಲಿ ಆಕೆಯ ಎದೆಗೆ ಕೈ ಹಾಕ್ತಾರೆ ಮಕ್ಕಳೇ, ಸೆರಗನ್ನು ಎಳಿತಾರೆ ಮಕ್ಕಳೇ, ಕೃಷ್ಣ ಅಂತ. ನೋಡಿ, ಆಕೆ ಆಗ ಹೇಳೋ ಒಂದು ಮಾತು ತುಂಬಾ ಅದ್ಭುತವಾಗಿದೆ. ದ್ರೌಪದಿ ದೇವಿ, ಬರೆದಿಟ್ಕೊಳ್ಳಿ. ಯಾವತ್ತೂ ಅಷ್ಟೆ, ನನ್ನವರಲ್ಲಿ ನಾನಿಟ್ಟ ನಂಬಿಕೆ ಸೋತಾಗಲೇ ಭಗವಂತ ನಾನು ನಿನ್ನ ನಂಬಿದ್ದು. ಏನ್ ಮಾಡ್ತೀರಾ? ನಾವು ನಂಬಿಕೆಗಳು, ಈ ವ್ಯಕ್ತಿಗಳು, ಈ ಪರಿಸರ, ಇಂಥ ಒಂದು ಜನಗಳ ನಡುವೆ ಇರತಕ್ಕಂಥದ್ದು ಮಕ್ಕಳೇ, ಏನ್ ಮಾಡೋದು? ನನ್ನ ಮಗ, ನನ್ನ ಮಗಳು, ನನ್ನ ತಂದೆ, ನನ್ನ ಪ್ರೀತಿಯ ಪ್ರಿಯಕರ, ಪ್ರಿಯತಮೆ. ನೋಡಿ, ಒಂದು ಗಲ್ಲು ಶಿಕ್ಷೆ ಡಿಕ್ಲೇರ್ ಮಾಡಿದ್ದಾರೆ. ನಿತ್ಯ ವಿಷ ಹಾಕಿದಾಳಂತೆ. ಇನ್ನು ಯಾರನ್ನು ನಂಬುವುದು? ಪ್ರೀತಿಸಿದ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೇರಳದಲ್ಲಾಗಿದೆ. ಏನೋ ಊಟದಲ್ಲೋ ಇನ್ನೊಂದರಲ್ಲೋ ಹಾಕಿ, ಅದಕ್ಕೆ ಚಿಕ್ಕಪ್ಪ ಬೇರೆ ಸಾತು, ಅವನಿಗೂ 3 ವರ್ಷ ಜೈಲು, ಈಕೆಗೆ ಗಲ್ಲು ಶಿಕ್ಷೆ. ಕಾನೂನು ತನ್ನ ತುಂಬಾ ದೊಡ್ಡದಾಗಿದೆ. ನ್ಯಾಯ ದೇವತೆಯ ಹಸ್ತ, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ತಪ್ಪಿಸ್ಕೊಂಡ್ರು ಧರ್ಮ ದೇವತೆಯ ಏಟಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಆಗೋದೇ ಇಲ್ಲ ಮಕ್ಕಳೇ. ದ್ರೌಪದಿ ದೇವಿ ಹೇಳೋದೇ, ಆ ತುಂಬಿದ ಸಭೆಯಲ್ಲಿ ಭಗವಂತ ಎಲ್ರೂ ಇದ್ದಾರೆ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಇಬ್ಬರ ಮಹಾಬಲಶಾಲಿಗಳು, ತನ್ನ 5 ಜನ ಗಂಡಂದಿರು ಎಲ್ರೂ ಇದ್ದು ಯಾರೂ ಕಾಪಾಡ್ಲಿಕ್ಕಾಗ್ಲಿಲ್ಲ. ಯಾರೂ ಬರಲಿಲ್ಲ ಆ ತಾಯಿಗೆ ಕಾಪಾಡ್ಲಿಕ್ಕೆ. ಆ ಮುತ್ತೈದೆ ಮಹಾತಾಯಿ, ಪ್ರತಿ ಹೆಣ್ಣು ಹುಟ್ಟುತ್ತಿದ್ದಾಗೆ ಮುತ್ತೈದೆಯೇ. ಅಂಥದ್ದೊಂದು ವ್ಯಕ್ತಿತ್ವ ಇದ್ದಂಥ ಸ್ತ್ರೀಯರು ನಮ್ಮ ನಾಡಲ್ಲಿ ಇದ್ದಾರೆ ಕೂಡ. ಕೆಲವರು ಈ ತರ ಹುಟ್ಕೊಂಡಿದ್ದಾರೆ. ಏನ್ ಮಾಡೋಣ? ಲೋಕದ ಡೊಂಕನ್ನ ತೋರಿಸ್ಲಿಕ್ಕೆ ಭಗವಂತ ಕಳಿಸ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಆಕೆ ಮೊರೆ ಇಡೋದು ಭಗವಂತನ ಹತ್ರನೇ. ಭಗವಂತ, ನನ್ನವರ ಮೇಲೆ ನಾನಿಟ್ಟ ನಂಬಿಕೆ ಕಳೆದುಕೊಂಡಾಗಲೇ ಯಾರೋ ಬರ್ತಾರೆ, ಯಾರೋ ನಿಲ್ತಾರೆ. ನಿಂತಿದ್ದಾನೆ, ಇವನೇ ನಿಲ್ತಾನೆ, ಸದಾ ಇರ್ತಾನೆ, ಸದಾ ಇರ್ತಾಳೆ. ಸದಾ ಈ ವ್ಯಕ್ತಿ ತಂದೆಯಾಗಿ, ಗಂಡನಾಗಿ, ಹೆಂಡತಿಯಾಗಿ, ಮಗನಾಗಿ, ಮಗಳಾಗಿ, ನಾವೆಲ್ಲೋ ಒಂದು ನಂಬಿಕೆಗಳ ಒಂದು ಕಟ್ಟಡದ ಮೇಲೆ ನಿಂತಿದ್ದೇವೆ. ಅದೊಂದು ನಂಬಿಕೆ. ಇನ್ನು ಯಾರನ್ನು ನಂಬೋದು? ಅದಕ್ಕೆ ನೋಡಿ, ದ್ರೌಪದಿ ದೇವಿ ಅದೆಲ್ಲ ಕೈ ಬಿಟ್ಟಾಗ, ಕೃಷ್ಣ, ವಾಸುದೇವ, ನೀನೇ ನನಗೆ ಗತಿ ಅಂತಾರೆ. ಪರಮಾತ್ಮ ಕ್ಷಣ ಮಾತ್ರವೂ ಯೋಚಿಸುವುದಿಲ್ಲ. ಕ್ಷಣ ಮಾತ್ರವೂ. ನೆನ್ಪಿಟ್ಕೊಳ್ಳಿ, ರುಕ್ಮಿಣಿ ದೇವಿಯ ಜೊತೆ ಕುಳಿತುಕೊಂಡು ಅಲ್ಲೊಂದು ಚದುರಂಗ ಆಡ್ತಿರ್ತಾರೆ. ಕರಿತಾರ ನನ್ನನ್ನ ಅಂತ ಕಾಯ್ತಾ ಇರ್ತಾರೆ. ಧರ್ಮರಾಯ ಕರೆಯಲ್ಲ, ಭೀಮ ಬಲಶಾಲಿ, ಅವನು ಕರೆಯಲ್ಲ. ಅರ್ಜುನ ಇಂದ್ರಕೀಲ ಬೆಟ್ಟವನ್ನ ಹತ್ಕೊಂಡು ಹೋದವನು. ನಕುಲ ಸಹದೇವ ಕಟ್ಟ ಕಡೆಗೆ ಅವ್ರು ಯಾರೂ ಇಲ್ಲದಿದ್ದಾಗ ಯಾರೂ ಕರೆಯೋಲ್ಲ. ದ್ರೌಪದಿ ದೇವಿ ಕರೆಯೋದು. ಇನ್ನು ದುಃಖ ಸಾಕು, ಇನ್ನು ಕಣ್ಣೀರು ಸಾಕು, ಭಗವಂತನೇ ಸತ್ಯ ಅಂತ ಅವನ ಮೇಲೆ ನಂಬಿಕೆ ಇಟ್ಟು ಕರೀತಾಳೆ. ಕೃಷ್ಣ ಅಲ್ಲಿಂದಲೇ ಎಳೆದು ಆ ಒಂದು ಸ್ತ್ರೀ ಶಕ್ತಿಯ, ಮಹಾಶಕ್ತಿಯ ಅಲ್ಲೊಂದು ದ್ಯೋತಕ ಎದ್ದು ಬರುತ್ತೆ. ಎಲ್ಲೆಲ್ಲಿ ಅನ್ಯಾಯ ಮಿತಿಮೀರಿ ನಡೆಯುತ್ತದೋ, ಎಲ್ಲೆ ಮೀರಿ ಹೋಗುತ್ತದೋ, ಭಗವಂತನೇ ಖುದ್ದು ಬಂದು ನಿಲ್ಲುತ್ತಾನೆ, ನೆನಪಿಟ್ಟುಕೊಳ್ಳಿ. ಅದರಿಂದ ಕೆಟ್ಟ ಸಮಯ ಬಂದ್ಬಿಡುತ್ತೆ. ಆ ತಾಯಿ ಅಳ್ತಾ ಕೂತ್ಕೊಳ್ಳಿಲ್ಲ. ಅದು ಮುಗಿದ ಮೇಲೆ ಇನ್ನು ಏನ್ ಕಟ್ಟಬೇಕು ಅಂತ ಸಿದ್ಧತೆ, ತಯಾರಿ. ಅವರ ಜೊತೆಲಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ವನವಾಸಕ್ಕೂ ಅಜ್ಞಾತವಾಸಕ್ಕೂ ಬರ್ತೀನಿ ಅಂತಾಳೆ. ತನ್ನ ಅತ್ತೆ ಕುಂತಿ ಬರ್ತೀನಿ ಅಂದ್ರೆ, ಬೇಡಮ್ಮ, ನಾನು ಇರ್ತೀನಿ ಅವ್ರ ಜೊತೆಲಿ, ನಾನು ಸದಾ ಇದ್ದು ಕಾಪಾಡ್ತೇನೆ. ಆ ಅಗ್ನಿ ಶಕ್ತಿಯಾಗಿ, ಅಗ್ನಿ ಸಂಭೂತೆ ಅಲ್ವಾ, ಅಗ್ನಿಯಿಂದ ಅಲ್ವಾ ಬಂದಿದ್ದು ಆ ತಾಯಿ. ಅಯ್ಯೋ ನಿಜ. ಮನುಷ್ಯ ಸಂಪರ್ಕವಿಲ್ಲದೆ ಜನನವಾದಂಥ ಜಗನ್ಮಾತೆ ದ್ರೌಪದಿ ದೇವಿ ಅಳ್ತಾ ಕುತ್ಕೊಳ್ಳಿಲ್ಲ. ಅಳಿಸಿದೆ ನಿಜವೇ, ಆದ್ರಿಂದ ಕಲಿತ ಪಾಠ ಹೇಗೆ ತಯಾರಿಸ್ಕೋಬೇಕು. ಬಿದ್ದಿದ್ದೇವೆ, ಮತ್ತೆ ಅಲ್ಲಿ ಬೀಳಬಾರ್ದು. ಅವಮಾನ ಆಗಿದೆ, ಮತ್ತೆ ಅಲ್ಲಿ ಅವಮಾನ ಆಗದ ಹಾಗೆ. ಕಳ್ಕೊಂಡಿದ್ದೇವೆ, ಮತ್ತೆ ಅಲ್ಲಿ ಕಳೆದುಕೊಳ್ಳದ ಹಾಗೆ. ನೋವು ತಿಂದಿದ್ದೇವೆ, ಮತ್ತೆ ಅದೇ ವಿಚಾರ, ಅದೇ ವ್ಯಕ್ತಿಯಿಂದ ನಾವು ನೋವು ತಿನ್ನದ ಹಾಗೆ.
ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಎದ್ದು ಬರ್ಬೇಕು ಮಕ್ಕಳೇ, ಆ ಜಾಗದಿಂದ ಎದ್ದು ಬನ್ನಿ. ಉತ್ತಮನ ದುಃಖ ಉದಯ ಕಾಲದವರೆಗೆ. ರಾತ್ರಿ ಹತ್ರಿ ಬೆಳಿಗ್ಗೆ ಎದ್ದು ಒಂದು ಸ್ನಾನ, ಮನೆ ದೇವರಿಗೆ ಒಂದು ದೀಪ, ಹೊಸಲು ದೀಪ, ತುಳಸಿ ದೀಪ ಹಚ್ಚಿ ನಡೀರಿ. ಏನಾಗುತ್ತೋ ನಡೀಲಿ. ನಿನ್ನ ಪಾದಕ್ಕೆ ಹಾಕಿದ್ದೇನೆ ಭಗವಂತ. ಐ ಹ್ಯಾವ್ ಲರ್ನ್ಡ್ ಇಟ್. ಇಂಥ ವ್ಯಕ್ತಿ, ಇಂಥ ಸನ್ನಿವೇಶ, ಇಂಥ ಪರಿಸರ, ಇಂಥ ಪ್ರಭಾವ, ಇಂಥ ವ್ಯವಹಾರ, ಇಂಥ ವ್ಯಾಪಾರ, ಇಂಥ ಜನ. ಈ ಕಲಿಯುಗ ಇರೋದೇ ಈ ಮಾಯೆಯ ನಡುವೆ, ಈ ಮಾಯೆಗಳ ನಡುವೆ. ನಾವು ಈ ಮಾಯೆಯ ಪ್ರಭಾವಕ್ಕೊಳಗಾಗ್ಬಿಟ್ಟಿದ್ದೇವೆ. ಈ ಕಷ್ಟವೂ ತುಂಬಾ ದಿನ ನಿಲ್ಲೋಲ್ಲ. ಯಾಕೆಂದ್ರೆ ಮೋಸದಿಂದ ಗೆದ್ರು ಅಂತೇವೆ, ಅದು ಬಿಡಿ. ದ್ಯೂತ ಅಂದ್ರೇನೆ ಮೋಸ. ಬೆಟ್ಟಿಂಗು, ಜೂಜು ಅಂದ್ರೇನೆ ಮೋಸ. ನೆನಪಿಟ್ಟುಕೊಳ್ಳಿ, ಜೂಜು ಅನ್ನುವುದು ಮೋಸ. ಮೋಸ ಮೋಸ ಮೋಸ. ಅಲ್ಲಿ ಧರ್ಮವೂ ಇಲ್ಲ, ನ್ಯಾಯವೂ ಇಲ್ಲ. ನೆನಪಿಟ್ಟುಕೊಳ್ಳಿ, ಬರೆದಿಟ್ಕೊಂಡ್ಬಿಡಿ ಇವತ್ತಿಂದ. ಬೆಟ್ಟಿಂಗು, ಇನ್ನೊಂದು, ದಿಢೀರ್ ದುಡ್ಡು ಇಲ್ಲ, ಅದಿಲ್ಲ. ದಿಢೀರ್ ಶ್ರೀಮಂತನಾಗತಕ್ಕಂಥವ್ರು ಕೆಲವು ವ್ಯಕ್ತಿಗಳಿದ್ದಾರೆ. ಕೆಲವು ವ್ಯಕ್ತಿಗಳು. ಅದು ಯಾರು ಗೊತ್ತಾ? ಅಪ್ಪ ಮಹಾಶ್ರೀಮಂತ ಆಗಿದ್ರೆ ಮಗ ಶ್ರೀಮಂತ. ಅಪ್ಪನಿಗೆ ಇಷ್ಟ ಇದ್ರೆ ಕೊಟ್ರೆ. ಇಲ್ಲ, ಮಾವ ಶ್ರೀಮಂತ ಆಗಿರ್ಬೇಕು, ಹೆಣ್ಣು ಕೊಟ್ಟು ಮಾವ. ಇಲ್ಲ, ಗಂಡನ್ ತಂದೆ ಆತ ಶ್ರೀಮಂತ ಆಗಿರ್ಬೇಕು, ನೀವು ಶ್ರೀಮಂತಿಕೆ ಬರ್ಬೇಕು ಅಂದ್ರೆ. ಹುಡುದಾಗ್ಲೇ ಶ್ರೀಮಂತ ಅಂತೆಲ್ಲ ಮಾತಾಡ್ತೀವಲ್ವಾ? ಈ 2 ಜನ ಕನ್ಫರ್ಮ್. ಜಾಕ್ಪಾಟ್ ಹೊಡೆದ್ಬಿಟ್ಟ ಕಣೋ, ಸಿಲ್ವರ್ ಸ್ಪೂನಲ್ಲೇ ಹುಟ್ಟಿದಾನ ಕಣೋ, ಇದೆಲ್ಲ ನಾವು ಮಾತಾಡ್ತೇವಲ್ವಾ? ಅದು ಇನ್ನು ಬೇರೆ ಯಾವುದೇ ರೀತಿಲಿ ಇಲ್ಲ ಮಕ್ಕಳೇ. ಸಾಧ್ಯವೇ ಇಲ್ಲ. ಲಾಟ್ರಿ ತಗೋತೀನಿ ಅಂದ್ರೆ ನೀವು ದುಡ್ಡು ಸುರಿಬೇಕು, ಇದೆಲ್ಲ ಇಲ್ಲ. ಲಾಟ್ರಿ ಬ್ಯಾನ್ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ. ಹೌದು. ಇನ್ಯಾವುದು ಬೆಟ್ಟಿಂಗು, ಟ್ರೇಡಿಂಗು, ಅದು ಇದು ತುಂಬಾ ದೊಡ್ಡ ಎಕಾನಮಿ ಸ್ಲೋ ಆಗತಕ್ಕಂಥದ್ದು. ಮತ್ತಷ್ಟು ಕಷ್ಟಕ್ಕೆ ಬೀಳ್ತೀರಿ, ಮತ್ತಷ್ಟು ಒತ್ತಡಕ್ಕೆ ಬಿದ್ದು ಆಸೆಗಳ ಸಂಕೋಲೆಯಲ್ಲಿ ಬೇಯ್ತಾ ಅದು ಇನ್ನೆಲ್ಲೋ ಹೋಗಿ ಇನ್ನೆಲ್ಲೋ ನಿಲ್ಸ್ಬಿಡುತ್ತೆ. ನಿಮ್ಮವನ್ನೆಲ್ಲ ಕಳ್ಕೊಬಿಡ್ತೀರಿ. ನಾನು ನೋಡಿದ್ದಾನೆ ಒಂದು ಬಹುದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ, ನಾನು ಹೇಳೋಕೆ ಇಷ್ಟ ಇಲ್ಲ, ತನ್ನ ಆ ಒಂದು ಆಸೆಯನ್ನ ಅಧಿಗಮಿಸಲಾರದೆ ಇದ್ಯಾವುದೋ ಮಾಯ, ಇದ್ಯಾವುದೋ ಅಧಿಕಾರದ ಮಾಯ, ಹೆಸರಿನ ಮಾಯ, ದುಡ್ಡಿನ ಮಾಯ. ಹಿಂದ್ಗಡೆ ಹೋಗಿ ತನ್ನ ಕುಟುಂಬವನ್ನ ರಾಡಿ ಮಾಡ್ಕೊಂಡಿರೋದು, ನಾನು ಖುದ್ದಾಗಿ ಕಣ್ಣೀರ್ ಹಾಕಿರೋದು ಬೇಕಿತ್ತ ನನ್ನ ಗುರುಗಳೇ? ಇದ್ಯಾವುದೋ ಬ್ರಾಂಡೆಡ್ ಸೀರೆ, ಬ್ರಾಂಡೆಡ್ ಬಂಗ್ಲೆ, ಕಣ್ಣೀರು ಬ್ರಾಂಡೆಡ್ ಬಂಗ್ಲೆಯಲ್ಲಿದ್ರು ಬರುತ್ತೆ. ಭಗವಂತ ಗುಡಿಸ್ಲಲ್ಲಂತೂ ನಮ್ಮನ್ನ ಇಟ್ಟಿಲ್ಲ ಮಕ್ಕಳೇ. ಆ ಮಗುಗೂ ಅದನ್ನೇ ಹೇಳಿದೆ, ನೀನು ಹುಡ್ತಾನೆ ಚೆನ್ನಾಗಿದ್ದೆ, ನಂತರವೂ ಚೆನ್ನಾಗಿದ್ದೆ. ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಮನೆ ಎಲ್ಲ ಜರುಗಿಸ್ಕೋಬಿಟ್ಟಿಯಲ್ಲ ಮಗು. ಬದುಕು 3 ದಾರಿ ಮಾಡ್ಕೋಬಿಟ್ಟಿಯಲ್ಲ ಮಗು. ಈ ಮಾಯದ ಸಂಕೋಲೆ, ನೆನಪಿಟ್ಟುಕೊಳ್ಳಿ, ನಮ್ಮನ್ನ ಕಟ್ಟಿ ಹಾಕ್ತಕ್ಕಂಥದ್ದು ಮಾಡುತ್ತೆ. ನಿಮಗೇ ಗೊತ್ತಿಲ್ಲದೆ ಕೆಲವರು ತಮಗ್ ತಾವೇ ಕೆಟ್ಟದನ್ನ ತಂದಿಟ್ಕೊಬಿಡ್ತಾರೆ ತಟ್ಟೆಲ್ಲ. ಆಯ್ತು ಬಿಡಿ, ಅದನ್ನ ರಾತ್ರಿ ಹತ್ಬಿಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿಬಿಟ್ಟು ಇನ್ನದು ಮಾಡೋಲ್ಲ. ಇದು ಯಾವುದೋ ಈ ಮಾಯಾ ಸಂಕೋಲೆಗೆ, ಈ ಮಾಯಾ ಜಿಂಕೆಯ ಪ್ರಭಾವಕ್ಕೆ ನಾನು ಬೀಳುವುದಿಲ್ಲ, ಹೋಗಲ್ಲ. ಐ ವಿಲ್ ನಾಟ್ ಗೆಟ್ ಅಟ್ಯಾಚ್. ಇದನ್ನ ಬರೆದಿಟ್ಕೊಳ್ಳಿ ಮಕ್ಕಳು. ಕಷ್ಟದ ಸಮಯ ಬರಬೇಕು. ಹೌದು, ಗೊತ್ತೋ ಗೊತ್ತಿಲ್ಲದೆ ಒಂದು ವ್ಯವಹಾರ, ವ್ಯಾಪಾರ, ದುಡುಕು ನಿರ್ಧಾರ ಮಾಡಿಬಿಟ್ರಿ. ಎಸ್, ಲರ್ನ್ ಇಟ್. ಕ್ಷಮೆ ಕೇಳಬೇಡಿ. ತಂದೆ ತಾಯಿಗೆ ನೋವು ಕೊಟ್ಬಿಟ್ಟಿದ್ದೀರಿ, ಕ್ಷಮೆ ಕೇಳಬೇಡಿ. ಗಂಡ ಹೆಂಡತಿಗೆ ನೋವು ಆಗ್ಬಿಟ್ಟಿದೆ, ಕ್ಷಮೆ ಕೇಳಬೇಡಿ. ಅವ್ರ ಹತ್ರ ಕ್ಷಮೆ ಕೇಳದೆ ಇನ್ಯಾರ ಹತ್ರ ಮಕ್ಕಳೇ ನೀವು? ಒಬ್ಬ ಮಿತ್ರ, ಕ್ಷಮೆ ಕೇಳಬೇಡಿ. ಆಗಿಲ್ಲ ಕಣೋ, ಈ ಥರದ್ದೇನೋ ಒಂದು ಮಾಡ್ಕೋಬಿಟ್ಟೆ ಕಣೋ, ನಿನ್ನ ಹತ್ರ ವ್ಯವಹಾರ ತಗೊಂಡಿದ್ದೆ, ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಗುರುಗಳು, ಅಯ್ಯೋ ಅವ್ರ ಹತ್ರ ಇಷ್ಟು ಚೆಕ್ಗಳಿದ್ದಾವೆ, ಒಬ್ಬರು ಕೂಡ ಕ್ಷಮೆ ಕೇಳಿಲ್ಲ ವ್ಯಕ್ತಿ ಹತ್ರ. ನಾನು ನೋಡಿದ್ದೇನೆ. ಇಲ್ಲ ಕಣೋ, ಕಷ್ಟದ ಸಮಯ ನನಗೆ ಬಂದಿದೆ, ನಾನು ನೋಡಿದ್ದೇನೆ, ಯಾರೂ ಬರಲಿಲ್ಲ. ಕಲಿಸ್ಬಿಟ್ಟಿದೆ ಪಾಠ. ಈಗ ನಿಜವಾಗ್ಲೂ ಆ ಪುಣ್ಯಾತ್ಮ, ನೀವು ನಂಬೋಲ್ಲ, ಸಿಂಗಲ್ ಚೆಕ್ಕಲ್ಲಿ ಅವರು ಹೇಳ್ಬಾರ್ದು. ಸಚ್ ಅ ವಂಡರ್ಫುಲ್ ಪರ್ಸನ್. ಎಸ್, ಸಾವಿರಾರು ಕೋಟಿ ಅಲ್ಲ, ಇಸ್ ಗಾಟ್
ಅದು ಎಷ್ಟು ಕೋಟಿಗಳು, ಲಕ್ಷಗಳಿಂದ ಸಾವಿರಗಳಿಂದ ಸಹಾಯ ಮಾಡಿದ್ದಾರೆ. ಸೈಡ್ ಒನ್, ಅವ್ರಿಗೊಂದು ದೊಡ್ಡದೊಂದು ಆಗಿತ್ತು, ಬ್ಯಾಂಕ್ ಅಕೌಂಟ್ಸ್ ಏನೇನೋ ಸೀಸ್ ಆಗಿತ್ತು. ಆ ಸಣ್ಣ ಅಮೌಂಟ್ ಅವ್ರು ಕೂಡ ಗೊತ್ತಿದೆ, ಬರಲಿಲ್ಲ, ಕೊಡಲಿಲ್ಲ. ದೇ ವೇರ್ ಏಬಲ್ ಟು, ಯಾಕಂದ್ರೆ ಇವ್ರ ತಗೊಳ್ಳೋವಾಗ ಲಾಭದಲ್ಲಿರುವಾಗ ಎಲ್ಲರೂ ಬರುತ್ತಾರೆ ಮಕ್ಕಳೇ. ನಿಮ್ಮ ಲಾಭ ಅಂದಾಗ ನಿಮ್ಮ ಹೆಸರು ಇರ್ಬೋದು, ನಿಮ್ಮ ಅಂದ ಇರ್ಬೋದು, ನಿಮ್ಮ ಚಂದ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ನಿಮ್ಮ ವಿದ್ಯೆ ಇರ್ಬೋದು, ನಿಮ್ಮ ಜ್ಞಾನ ಇರ್ಬೋದು, ನಿಮ್ಮ ಗಳಿಕೆ ಇರ್ಬೋದು, ಎಲ್ಲ ಬರ್ತಾರೆ. ಇವತ್ತು ಆ ವ್ಯಕ್ತಿ ನೀವು ನಂಬಲ್ಲ. 10 ರೂಪಾಯಿ ಕೊಡಬೇಕು ಅಂದ್ರೆ 10 ರೂಪಾಯಿ ನಿತ್ಯ ಅವರೊಂದು ಕೈಂಕರ್ಯ ಮಾಡೋದನ್ನ ನಾನು ನೋಡಿದ್ದೇನೆ. ಸಾವಿರಾರು ಪಶು ಪಕ್ಷಿ ಪ್ರಾಣಿಗಳಿಗೆ ನಿತ್ಯ ಆ ಥರದೊಂದು ಗೋಶಾಲೆ, ಅಲ್ಲಿ ಹೋಗಿ ಮಾಡ್ತಾರೆ. ಅವುಗಳಲ್ಲಿ ತುಂಬಾ ನಿಯತ್ತಿದೆಯೋ, ಪುಟ್ಟು ಪಾಪಗಳು, ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೋ, ಅವ್ರಿಗೇನು ಕಾಯಿಲೆ ಬಂದಿಲ್ಲ, ನಾನು ನೋಡಿದ್ದೇನೆ. ಏನೂ ಇನ್ಫೆಕ್ಷನ್ ಆಗಿಲ್ಲ. ಮೇ ಬಿ ಇಸ್ ಮೆಡಿಟೇಷನ್, ಮೇ ಬಿ ಇಟ್ ಇಸ್ ಧ್ಯಾನ, ಮೇ ಬಿ ದಟ್ ವೈಬ್ರೇಷನ್. ಮಗು ತರ ಅವು ಪ್ರೀತಿಸ್ತವೆ, ಇವರು ಮಗು ತರ ಪ್ರೀತಿಸ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೋ, ಅವುಗಳು ಮಾತಾಡ್ತವೆ, ಹೇಳ್ತವೆ, ಹಂಚ್ಕೋತವೆ. ಹಂಚ್ಕೋತವೆ. ಯಾಕೆ ಗುರುಗಳಂದ್ರೆ ಸಾಕು ಕಣೋ, ಮನುಷ್ಯರ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಆರ್ ಆಲ್ ಕ್ಯಾಲ್ಕುಲೇಟಿವ್ ಅನ್ನತಕ್ಕಂಥದ್ದು ನಿಜವೇ, ಸತ್ಯವೇ. ಆಯ್ತಾ? ಸೊ ಅದರಿಂದ ಒಂದು ಕೆಟ್ಟದಾಗಿದೆ, ಬರಬೇಕು ನಿಮಗೆ. ನಿಮ್ಮ ಶಕ್ತಿ, ನೀವು ಎಷ್ಟು ಗಟ್ಟಿಯಾಗಿ ನಿಲ್ಲಬಲ್ಲಿರಿ ಅನ್ನೋದು ತೋರಿಸುತ್ತೆ. ಒಮ್ಮೆ ಜಾರು ಅಂತದ್ ನಡಿಬೇಕು ನಿಮಗೆ. ನೀವಾಗ ನೀವು ಜಾರುವಂತ ಪರಿಸ್ಥಿತಿ ತಂದಿಟ್ಕೋಬೇಡಿ. ಯಾವಾಗ್ಲೂ ಒಂದು ಪ್ರೊಟೆಕ್ಷನ್ ಇಟ್ಕೊಂಡು ನೋಡಿ. ಮೊನ್ನೆ ಗೈಡಿಂಗ್ ಅಂತೆ ಗುದ್ಕೊಂಡು ಇಬ್ಬರು ಜೀವ ಬಿಟ್ಟಿದ್ದಾರೆ. ಪ್ರೊಟೆಕ್ಷನ್ನೇ ಇಲ್ಲ. ಅಲ್ಲಿ ಮೇಲಿಂದ ಬಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಇದೇ ಆಗೋದು, ಹೌದಲ್ವಾ? ನಮ್ಮ ಅಷ್ಟು ಒಂದು ಉತ್ಸಾಹ ಬೇಕಾ? ಅಂಥದೊಂದು ಜಿಗಿಯೋ ಅಂತ ರಿಸ್ಕು ಇನ್ನೊಂದು ಬೇಕಾ? ಯೋಚನೆ ಮಾಡಿ ನೋಡಿ. ಇಲ್ಲ, ದಯಮಾಡಿ ಒಂದು ಕಷ್ಟದ ಕಾಲ ಬಂದಿದೆ, ಕಣ್ಣೀರು ಹಾಕ್ಬೇಡಿ, ಅಲ್ಲೇ ಕೊರಗ್ತಾ ನಿಂತ್ಕೋಬೇಡಿ. ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಬಟ್ ಇಟ್ ಹ್ಯಾಸ್ ಟಾಟ್ ಯು ದ ಬೆಸ್ಟ್ ಲೆಸನ್. ಬೆಸ್ಟ್ ಒಂದು ಅನುಭವ ಕಲಿಸಿದೆ, ಅದನ್ನ ಆನಂದಿಸಿ. ವಾವ್, ಎಂತ ಪಾಠ ಕಲಿಸಿದ್ಯಾ ಭಗವಂತ ಅಂತ. ಅಂಥದ್ದೇ ಒಂದು ತಿಥಿ ಇದೆ ನಿಮ್ ಜೀವನದಲ್ಲೂ. ಇದಾಗಿರುತ್ತೆ. ಅದು ಯಾರು, ಏನು, ಯಾವ ತಿಥಿ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಪ್ರತಿ ತಿಥಿ, ನಕ್ಷತ್ರ, ರಾಶಿ, ಸಂಖ್ಯೆ, ಯೋಗ, ಕರಣ ಇವೆಲ್ಲದಕ್ಕೂ ತನ್ನದೇ ಆದಂತ ಒಂದು ವೈಶಿಷ್ಟ್ಯತೆ, ಒಂದು ವಿಸ್ಮಯತೆ, ಒಂದು ಕಂಪನ ಪ್ರಕಂಪನ ಇಟ್ಟಿದೆ. ನಮಗೇ ಗೊತ್ತಿಲ್ಲದೆ ಆ ಜನನ, ಆ ತಿಥಿ, ಆ ನಕ್ಷತ್ರ, ಆ ಯೋಗ, ಆ ಲೆಕ್ಕಾಚಾರದಲ್ಲೇ ಸೃಷ್ಟಿಯಾಗತಕ್ಕಂಥ ಒಂದು ಶಕ್ತಿ. ನಾವು ಅನ್ಕೋತೇವೆ ಐ ಟುಕ್ ಎ ಡಿಸಿಷನ್. ಇಲ್ಲ, ಮೊದಲೇ ಒಂದು ಲೆಕ್ಕಾಚಾರ ಹಾಕಿಟ್ಟಿರ್ತ ಭಗವಂತ. ಇಂಥ ದಿನ ಇಲ್ಲಿ ಹೋಗು, ಇವರ ಮುಖೇನ ಅನ್ನತಕ್ಕಂಥದ್ದು. ಮೊನ್ನೆ ಒಂದು ತಾಯಿ ಜೀವ ಬಂದಿತ್ತು, ತುಂಬಾ ಖುಷಿ ಆಯ್ತು. ಮಗುವೇ ಅದು, ಪಾಪವೇ. ಗುರುಜಿನೊಂದು 15 ದಿನದಲ್ಲಿ ಟೈಮ್ ಕೊಟ್ಟಿದ್ದಾರೆ, ಈ ತರ ಅಂತ. ಅಲ್ಲೊಂದು ಮುಹೂರ್ತ ಟೈಮಿಂಗ್ ಹಾಕೊಡ್ಬೇಕಾದ್ರೆ ಅದು ಎಷ್ಟು ಸಮಾಧಾನ ಆಯ್ತು ಅಂದ್ರೆ, ಆ ಮುಹೂರ್ತ ಎಲ್ಲಾ ಜಾತಕಕ್ಕೂ ಒಂದು ದೋಷ ಇರುತ್ತೆ. ನಮ್ಮ ಕೈಯಲ್ಲಿಲ್ಲ, ನನ್ನ ಪ್ರಯತ್ನ ಮಾಡ್ತೇನೆ. ತಂದೆಗೆ ಚೆನ್ನಾಗಿರ್ಬೇಕಾ, ತಾಯಿಗೆ ಚೆನ್ನಾಗಿರ್ಬೇಕಾ ಅಂತ ಕೇಳಿದೆ. ಆ ಮಗು ಏನ್ ಕೇಳ್ತು ಗೊತ್ತಾ? ಪಾದಕ್ಕೆ ನಮಸ್ಕಾರ, ತಂದೆಗೆ ಚೆನ್ನಾಗಿರ್ಲಿ ಗುರುಗಳೇ. ನನಗೊಟ್ಟು ಈ ಪಾಪು ಇದೆಯಲ್ಲ, ಅವ್ರ ತಂದೆಗೆ ಯಾವಾಗ್ಲೂ ಚೆನ್ನಾಗಿರ್ಲಿ. ಸ್ವಲ್ಪ ವ್ಯವಹಾರದಲ್ಲಿ ದಟ್ಟರು, ನಂಬಿ ಬಿಡ್ತಾರೆ, ತುಂಬಾ ಮುಗ್ಧರು. ಆಯ್ತು ಮಗ, ನೋಡೋಣ,
ದೈವಿಚ್ಛೆ ಅಂತ ಹೇಳಿ ಒಂದು ಮುಹೂರ್ತ ಹಾಕ್ತಿದ್ದ ಹಾಗೆ ಗುರುದೃಷ್ಟಿ ಚಂದ್ರನ ಮೇಲೆ, ಚಂದ್ರನಿಗೆ ದೋಷ ಇದ್ದು ಗುರುದೃಷ್ಟಿಯಿಂದ ಕೋಟಿ ದೋಷಗಳು ಹೊರಟೋಗುತ್ತೆ ಅಂತ ಹೇಳ್ತಾರೆ. ನೋಡ ಪುಟ್ಟ, ಇದು ಹ್ಯಾಪಿ ಲಗ್ನ. ಈ ಲಗ್ನದಲ್ಲಿ ಹುಟ್ಟಿದವ್ರು ಹ್ಯಾಪಿ. ಅದ್ರ ಮೇಲೆ ಗುರುದೃಷ್ಟಿ ತಾಯಿಗಿದೆ. ನಿನಗೆ ಏನೇ ದೋಷ ಬಂದರೂ ದೂರ ಮಾಡುತ್ತೆ. ಅಮ್ಮನಿಗೆ ಒಳ್ಳೇದಾಗುತ್ತೆ, ಅಪ್ಪನಿಗೆ ಒಳ್ಳೇದಾಗುತ್ತೆ, ಒಡ ಹುಟ್ಟಿದವ್ರಿಗೆ ಒಳ್ಳೇದಾಗುತ್ತೆ, ಅಕ್ಕನಿಗೆ ಚೆನ್ನಾಗಿದೆ. ನನಗೇ ಆಶ್ಚರ್ಯ. ಹಾಗೆ ಹೇಳಿದೆ, ನಿಮ್ಮ ಮನೆತನದಲ್ಲಿ ದೈವ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಅಂಥದ್ದೊಂದು ಲಗ್ನ. ಗುರು ಪಂಚಮದಲ್ಲಿ ಅದ್ಭುತವಾಗಿ ಕೂತಿದ್ದಾನೆ. ಈ ಸಮಯಕ್ಕೆ ವಕ್ರನೂ ಬಿಟ್ಟಿದ್ದಾನೆ. ಜನನ ಆಗುತ್ತೆ ಮಗ, ಧೈರ್ಯಶಾಲಿ ಹುಡ್ತಾನೆ, ಬುದ್ಧಿವಂತ ಹುಡ್ತಾನೆ. ಈ ಮನೆಯಲ್ಲಿ ವೈದಿಕ ಕಾರ್ಯ ಮಾಡುವಂತಹ ಒಂದು ಕುಟುಂಬಸ್ಥರು, ಅಂಥದ್ದೊಂದು ಮಗು ಹುಟ್ಟಿ ಬರ್ತಾನೆ. ಆ ವೈದಿಕವನ್ನ ಮುಂದುವರಿಸಲು ಅಂದ್ರೆ ನೀವು ನಂಬಲ್ಲ, ಅವರ ಮನೆಯವರು, ಆ ತಾಯಿ ಮನೆಯವರು ಪ್ರತಿನಿತ್ಯ ಒಂದು ವಿಶೇಷವಾದ ದೇವಿಗೆ ಪೂರ್ಣ ಅಲಂಕಾರ, ಅವರ ಒಂದು ಮನೆಯಿಂದಲೇ ಅಲಂಕಾರದ ವಸ್ತು ಹೋಗೋದು. ಹಾರ, ದೇವರ ಪೂಜೆಗೆ, ದೇವರ ದರ್ಶನಕ್ಕೆ, ಅಲಂಕಾರಕ್ಕೆ ಅವರ ಮನೆಯ ಹೂವು ಹೋಗುತ್ತದೆ. ಹೂವಿನ ವ್ಯಾಪಾರಿಗಳು. ಬಟ್ ಅಲ್ಲೊಂದು ದೇವಿಗೆ ನೋಡಿ ಎಷ್ಟು ಚೆನ್ನಾಗಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು. ಅಂತ ಒಂದು ವೈದಿಕ ಮಗು ಹುಟ್ಟುತ್ತಮ್ಮ. ವೈದಿಕಸ್ಥರು ಈ ಕುಟುಂಬಸ್ಥರು. ಮಗು ತುಂಬಾ ತೃಪ್ತಿ ಆಗ್ಬಿಡ್ತು ನೋಡಿ. ಬರಲಿಕ್ಕೆ, ಆ ಮಗುವಿಗೆ ಕೋರಿಕೆ, ಪ್ರಚೋದನೆ ಮಾಡಿಸಲಿಕ್ಕೆ ಭಗವಂತನಿಚ್ಛೆ. ಮುಹೂರ್ತ ಇಡೋಕ್ ನಾನು ಯಾರು ಮಕ್ಕಳೇ? ಮುಹೂರ್ತದಲ್ಲಿ ಹುಟ್ಲಿಕ್ಕೆ ಆ ಮಗು ಯಾರು ಮಕ್ಕಳೇ? ಕೇಳಕ್ಕಿವರು ಯಾರು? ಎಲ್ಲವೂ ಶಿವನಾಜ್ಞೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಶಿವನಾಜ್ಞೆ ಅದು. ಮಹಾರುದ್ರನ ಆಜ್ಞೆ. ಜ್ಯೋತಿಷ್ಯಕ್ಕೆ ಮೂಲ ಪುರುಷ ಶಿವಯ್ಯ. ನಾವೆಲ್ಲ ಯಾರು? ಆ ಜಗನ್ಮಾತೆಯೇ, ವಾಗ್ದೇವಿಯೇ ಆ ಮಗು ಪ್ರಚೋದನೆ ಮಾಡಿಸಿದ್ದೆ. ಬಂದಿದೆ, ಕುತ್ಕೊಂಡು ಹಾಗೆ ಮಾತಾಡ್ತಾ ಏನು ಕೇಳಿದೆ, ಇದು ನೋಡು, ಈ ಸಮಯಕ್ಕೆ ಪ್ರಾತಃ ಕಾಲ, ಸೂರ್ಯೋದಯ ಸಮಯ, ಉತ್ತರಾಯಣ ಚೆನ್ನಾಗಿದೆ, ಹೋಗು, ಯೋಚನೆ ಮಾಡಬೇಡ, ಒಳ್ಳೇದಾಗುತ್ತೆ ಅಂತ ಕುಳಿತುಕೊಂಡು ಹಾಗೇ ನೋಡ್ತಿದ್ದೆ. ನವಾಂಶ ಅದ್ಭುತವಾಗಿದೆ, ದಶಾಂಶ ಅದ್ಭುತವಾಗಿದೆ. ಎಲ್ಲ ಎಲ್ಲೋ ಒಂಥರ ಆತ್ಮಕ್ಕೆ ನಿಜವಾಗ್ಲೂ ಆತ್ಮ ಸಂಬಂಧ ವಿದ್ಯೆ ಇದೆ. ಅಂಥದ್ದೇ ಸಪ್ತಮಿ ತಿಥಿಯಲ್ಲಿ ಹುಟ್ಟಿದವರಿಗೆ ನಿಮಗೆ ಬಂದಷ್ಟು ಕೆಟ್ಟ ಸಮಯ ಇನ್ಯಾರಿಗೂ ಬಂದಿರಲ್ಲ. ನೀವು ಹತ್ತಷ್ಟು ಇನ್ಯಾರೂ ಹತ್ತಿರಲ್ಲ. ಹೌದು ಅಲ್ವೋ ಹೇಳಿ? ಸಪ್ತಮಿ ತಿಥಿ ಹೌದು. ಪ್ರತಿ ತಿಥಿಗೂ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ. ಯು ಆರ್ ಅನ್ ವೈಟ್ ಅಂಡ್ ವೈಟ್ ಪೇಪರ್. ಸಪ್ತಮಿ ಎಂದು ಹುಟ್ಟಿದವರು 7 ಬಣ್ಣ, ಸಪ್ತವರ್ಣ, ಸಪ್ತಾಶ್ವ. ಸೂರ್ಯದೇವ ಆ 7 ಕುದುರೆಗಳು ಇರತಕ್ಕಂಥ ಚಕ್ರದಲ್ಲಿ ಕೂತ್ಕೊಂಡು ಪ್ರಪಂಚವನ್ನೆಲ್ಲ ಸುತ್ಕೊಂಡು ಬರ್ತಾನೆ ಮಹಾಪುಣ್ಯ ಪುರುಷ. ಸಪ್ತರ್ಷಿ ಮಂಡಲ. ಈಗ ನೋಡಿ, 25ನೇ ತಾರೀಕಿಗೆ ಈ ರೀತಿ ಗ್ರಹಗಳ ಏಕ ಲೈನ್ ಅಲ್ಲಿ ನಿಂತ್ಕೊಳ್ತಕ್ಕಂಥ ಒಂದಿದು. ಯಾವ ಪುಣ್ಯಾತ್ಮ ಹುಡ್ತಾನೋ ಅವತ್ತು. ಹಾಗೆಯೇ ಒಂದು ಒಳ್ಳೇದು ಭೂಮಿಗೆ ಬರಬೇಕು ಅಂದಾಗ ಒಬ್ಬ ಕೆಟ್ಟವನೂ ಬರ್ತಾನೆ. ಯಾವ ವಿಧ್ವಂಸಕ ವ್ಯಕ್ತಿ ಹುಟ್ಟುತ್ತಾನೋ, ಒಂದು ಒಳ್ಳೆಯದರ ಹಿಂದೆ ಕೆಟ್ಟದ್ದಿರುತ್ತೆ, ಕೆಟ್ಟದರ ಹಿಂದೆ ಒಂದು ಒಳ್ಳೇದಿರುತ್ತೆ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಸಪ್ತಮಿ ತಿಥಿ ಎಂದು ಹುಟ್ಟಿದವರು ಶುದ್ಧ ವೈದಿಕರು. ವೈದಿಕರು ಅಂದ್ರೆ ಏನು ಗೊತ್ತಾ? ಪ್ರೊಫೆಷನಲ್ಸ್, ಅ ಗೈಡಿಂಗ್, ಎ ಟೀಚರ್, ಎ ಪ್ರೊಫೆಸರ್, ಎ ಫಿಲಾಸಫರ್. ಜೀವನದಲ್ಲಿ ನಾನು ನೋಡಿದ ಹಾಗೆ ಸಪ್ತಮಿ ಎಂದು ಹುಟ್ಟಿದವರು ಸ್ವಾರ್ಥಿಗಳಲ್ಲ. ನಾನು ನೋಡಿದ್ದಾನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸುವವರು ತುಂಬಾ ಕಡಿಮೆ. ಎಲ್ಲರೂ ಚೆನ್ನಾಗಿರಬೇಕೆಂದು ಬಯಸುವವರು ತುಂಬಾ ಕಡಿಮೆ. ಹೌದು, ಈ ಲೋಕ ಇರೋದೇ ಹಾಗೆ. ಎಲ್ಲರೂ ಚೆನ್ನಾಗಿರ್ಬೇಕು ಗುರುಗಳೇ, ಅದು ನಾನೊಬ್ಬನೇ ಇರಬೇಕು ಗುರುಗಳೇ ಅಂತ ಲೋಕ. ಈ ಕಲಿಯುಗ ಹಾಗೆ ಮಕ್ಕಳೇ. ಇನ್ನೊಬ್ಬರನ್ನ ಬೆಳೆಸೋಕ್ ಬಿಡೋಲ್ಲ. ಯಾವ ಹೊತ್ತಲ್ಲಿ ಯಾವ ಹಾವು ಯಾವಾಗ ಬರುತ್ತೆ ನೋಡಿ. ಆ ತಾಯಿ ಜೀವ ತಂದೆಯೇ ಮಗಳ ಮಾಂಗಲ್ಯಕ್ಕೆ ದೋಷಕಾರಕನಾಗಿ ನಿಂತಿದ್ದಾನೆ. ದಕ್ಷ
ಯಜ್ಞ ನಡೆದಿದ್ದಾಗಲೇ ದಕ್ಷ ಬ್ರಹ್ಮ ಮಗಳ ಮಾಂಗಲ್ಯಕ್ಕೆ ದೋಷ ಮಾಡಿಬಿಟ್ಟ. ಮಗಳನ್ ಬಾ ಅಂತ ಹೇಳದ್ನೇ ವಿನಃ ಮಗಳನ್ನು ಕರೀಲಿಲ್ಲ ಆತ. ಹಾ, ಭಸ್ಮ ಹಚ್ಕೊಂಡಿರೋನ್ನೇನ್ ಕರೆಯೋದು ಅಳಿಯನ ಆಶಿ. ನನಗಿಂತಲೂ ಹೆಸರು ನನ್ನ ಅಳಿಯನಿಗೆ ದಕ್ಷ ಬ್ರಹ್ಮ ಮಾಡೋ ಕೆಲಸ. ನೆನ್ಪಿಟ್ಕೊಳ್ಳಿ, ನನಗಿಂತಲೂ ನನ್ನ ಮಾತು ಧಿಕ್ಕರಿಸಿ ನನ್ನ ಮದುವೆ ಆಗಿದ್ದಾಳೆ. ಇಲ್ಲ, ಆತನಿಗೆ ಮೀರಿದ ಹೆಸರು ನನಗೆ ಬೇಕು ಅಂತ ಯಜ್ಞಕ್ಕೆ ವಿಷ್ಣುವನ್ನೇ ಪುರೋಹಿತನನ್ನ ಕರೀತಾನೆ. ಕಡೆಗೂ ಏನಾಯ್ತು? ಶಿರಚ್ಛೇದ ಆಗಿ ಮೇಕೆ ತಲೆ ಬಂದ್ಬಿಡ್ತು. ಶಿವನ ಆಜ್ಞೆ ಇಲ್ಲದೆ ಏನೂ ನಡೆಯೋಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ವಿತ್ ಸಮ್ ಸೂಪರ್ ನ್ಯಾಚುರಲ್ ಪವರ್. ಯು ಆರ್ ಎ ಸೂಪರ್ ನ್ಯಾಚುರಲ್ ಪವರ್. ಸಪ್ತಮಿ ತಿಥಿಯೊಂದು ಹುಟ್ಟಿದವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಿಮ್ ಪ್ರೊಫೆಷನ್ ಡಾಕ್ಟರ್ ಆಗಿದ್ರೆ ಅಂತೂ ಮ್ಯಾಜಿಕ್ ನಡೆಯುತ್ತೆ. ಸತ್ತು ಹೋಗುತ್ತಾರೆ ಅನ್ನುವವರು ಕೂಡ ಹುಟ್ಟಿ ಬರುತ್ತಾರೆ. ಇನ್ನಿಲ್ಲ ಅವರು ಬದುಕಲ್ಲ ಅನ್ನೋರು ಕೂಡ ಅಂಥದೊಂದು ಧಾರ್ಮಿಕ ಕೈ ನಿಮ್ಮದು, ದೈವಾಂಶ ಗುಣವಿರತಕ್ಕಂಥ ಕೈ ನಿಮ್ಮದು. ಸಪ್ತಮಿ ತಿಥಿ ನನಗೆ ಗೊತ್ತಿರೋ ಹಾಗೆ ನಾನು ನೋಡಿದ್ದಾನೆ, ಲಕ್ಷಾಂತರ ಜಾತಕ ನೋಡಿರೋದನ್ನ. ಶುದ್ಧ ಮನಸ್ಸಿನವರು, ಮನಸ್ಸಿನಲ್ಲಿ ಲೇವಲೇಶವು ಕಪಟವಿರುವುದಿಲ್ಲ. ಅಂದ್ರೆ ನಾವು ಹೊರಗಡೆ ಒಂದು ಮುಖ, ಒಳಗಡೆ ಒಂದು ಮುಖ. ಅದಕ್ಕೆ ಶ್ರೀರಾಮರನ್ನ ಒಂದು ಮಾತಿಂದ ಕರೀತಾರೆ, ಹೆಸರಿಂದ, ದಾಶರಥಿ ಕರುಣಾಪಯೋನಿಧಿ. ನನ್ನ ರಾಮಯ್ಯ ನೋಡೋಕೆ ಬಲುಗಾಂಭೀರ್ಯ, ಮಾತಾಡೋಕೆ ಭಯವಂತೆ. ರಾಮಚಂದ್ರ ಪ್ರಭುವನ್ನ ನೀವು ದೇವಸ್ಥಾನಕ್ಕೆ ಹೋದಾಗ ನೋಡಿ, ಹಾಗೇ ಗಮನಿಸಿ. ಆ ಗಾಂಭೀರ್ಯ, ಆ ಕಣ್ಣುಗಳು, ಆ ಹುಬ್ಬುಗಳು, ಆ ಮೂಗು, ಆ ತುಟಿ, ಹೆಚ್ಚು ನಗುವಿಲ್ಲ, ಇದೆ ಇದ್ದ ಹಾಗೆ ಇಲ್ಲದ ಹಾಗೆ. ಯಾರನ್ನೂ ಹುಡುಕ್ತಿರೋ ಹಾಗೆ, ಯಾರನ್ನೂ ರಕ್ಷಿಸಲು ನಿಂತಿರುವ ಹಾಗೆ. ತನ್ನ ಮೇಲೆ ಗಮನವಿಲ್ಲ, ತನ್ನ ಪಕ್ಕದಲ್ಲಿರುವ ಸಹಧರ್ಮಿಣಿಯ ಮೇಲೆ ಗಮನವಿಲ್ಲ, ಲಕ್ಷ್ಮಣನ ಮೇಲೆ ಗಮನವಿಲ್ಲ. ಅದಕ್ಕೆ ಹನುಮ ಹಿಂಗ್ ನೋಡ್ತಿರ್ತಾನೆ, ಅಯ್ಯ ನಮ್ಮ ಕಡೆ ನೋಡು, ನೀನು ಯಾವಾಗ್ಲೂ ಲೋಕದ ಚಿಂತನೆಯೇ, ಲೋಕಕ್ಕೆ ಕರುಣಾರಸವನ್ನ ಕೊಡತಕ್ಕಂಥ ಏಕೈಕ ದೈವ ಆ ದಾಶರಥಿ ಕರುಣಾಪಯೋನಿಧಿ. ಆ ಕೈಯಲ್ಲಿ ಹೆಂಗ್ ಹಿಡಿದಿರ್ತಾನೆ ಅಂದ್ರೆ ಧನಸ್ಸನ್ನ ನೀವು ನೋಡ್ಬೇಕು, ಹೀಗೆ ಹಿಡಿದಿರ್ತಾನೆ. ಇಟ್ಸ್ ಲೈಕ್ ದಿಸ್ ರೈಟ್ ಮೂಮೆಂಟ್, ಬೂಮ್, ಸೆಕೆಂಡ್ ಅಲ್ಲಿ, ಕ್ಷಣ ಮಾತ್ರದಲ್ಲಿ ನಿಂತಿರ್ತಾನೆ ಆ ಪುಣ್ಯ ಪುರುಷೋತ್ತಮ ಅನ್ನತಕ್ಕಂಥದ್ದು. ದಾಶರಥಿ ಅದರಲ್ಲೇ ಅಡಗಿದೆ ಸಂಖ್ಯೆ 7ರ ಒಂದು ಮ್ಯಾಜಿಕ್ ಅಂತ ಹೇಳ್ತಾರೆ. ಸದಾ ಇನ್ನೊಬ್ಬರಿಗೆ ಕಾಪಾಡುವ ಕರುಣಾಪಯೋನಿಧಿ. ಅವನಿಗೆ ಆ ಮಹಾಪ್ರಭುವಿರುವಷ್ಟು ಒಂದು ಕರುಣೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲವಂತೆ. ಸಪ್ತಮಿ ತಿಥಿ ಎಂದು ಹುಟ್ಟಿರ್ತಕ್ಕಂಥವ್ರ ಹಾಗೆ ಕರುಣಾಪಯೋನಿಧಿ. ಸಾಗರ ನೀವು ಕರುಣೆ ತಗೊಳ್ಳೋದ್ರಲ್ಲಿ ನಿಮ್ಮಲ್ಲಿ ಅಂಥದ್ದೊಂದು ಅಂತಃಕರಣ, ಕಪಟವಿರುವುದಿಲ್ಲ, ಮೋಸವಿರುವುದಿಲ್ಲ, ಬಾಚ್ಕೊಳ್ಳೋ ಬುದ್ಧಿ ಇರೋದಿಲ್ಲ. ನಾನು ಬದುಕಬೇಕು, ನನಗೋಸ್ಕರ ಬದುಕಬೇಕು, ಇದು ತುಂಬಾ ಕಡಿಮೆ ಸಪ್ತಮಿಯಲ್ಲಿ ಹುಟ್ಟಿರೋರಿಗೆ. ಸಪ್ತಮಿ ತಿಥಿ ಎಂದು ಹುಟ್ಟಿರ್ತಕ್ಕಂಥವರಿಗೆ ನಾನು ಮಾತ್ರ ಚೆನ್ನಾಗಿರ್ಬೇಕು, ನನಗೋಸ್ಕರ ಬದುಕಬೇಕು, ನನ್ನ ಖುಷಿ, ನನ್ನ ಬಟ್ಟೆ. ನೀವೇನಾದ್ರೂ ಬಟ್ಟೆ ತಂದ್ರೆ ಎಲ್ರಿಗೂ ತಂದಿರ್ತೀರಿ. ಹೌದು, ನೀವೇನಾದ್ರೂ ಬಟ್ಟೆ ತಂದ್ರೆ ಮನೆಯವರಿಗೆಲ್ಲ, ಆಮೇಲೆ ಲಾಸ್ಟ್ ನಿಮಗೆ ಒಂದ್ ಚಪ್ಪಲಿ ತಂದ್ರಿ, ಒಂದ್ ಪ್ರಸಾದ ಮಾಡಿದ್ರಿ, ಫಸ್ಟ್ ಮನೆಯವರಿಗೆಲ್ಲ, ಆಮೇಲೆ ನಿಮಗೆ ಉಳಿದಿದ್ರೆ. ಆದರೂ ನಿಮಗೆ ಕೆಟ್ಟ ಸಮಯ ಅಳಿಸುತ್ತೆ. ಅಂದ್ರೆ ಸುತ್ತಮುತ್ತಲವ್ರು ಅಳಿಸ್ತಾರೆ, ನಿಮ್ಮನ್ನ ಬಳಸ್ಕೋತಾರೆ. ಸಪ್ತಮಿ ತಿಥಿ ಹುಟ್ಟಿದವ್ರನ್ನ ಬಳಸ್ಕೊಳ್ಳೋರು ಜಾಸ್ತಿ. ಖಂಡಿತ ನೀವು ಕಣ್ಣೀರಿಡ್ತೀರಿ. ನಮ್ಮನ್ನ ಎಲ್ಲರೂ ಬಳಸ್ಕೊಳ್ಳೋರೆ ಸಪ್ತಮಿಯನ್ನ. ನೀವು ನಿಜವಾಗ್ಲೂ ಹೇಳ್ತಾನೆ, ರಾಜಕೀಯಕ್ಕೆ ಬಂದರೆ ಅಖಂಡ ಸಾಮ್ರಾಜ್ಯ ನೆಮ್ಮದು ದೊರೆಯಾಗುವ ಘಟ್ಟ. ಒಂದು ರೀತಿ ದಾರ್ಶನಿಕ ಮಹರ್ಷಿ ನೀವು, ಅದಕ್ಕೆ ಮೀರಿದ ರಾಜರ್ಷಿ ನೀವು. ಭಕ್ತ ಅಂಬರೀಷನ ಹಾಗೆ, ದಶರಥ ಚಕ್ರವರ್ತಿಯ ಹಾಗೆ, ಅಜಗರ ಚಕ್ರವರ್ತಿಯ ಹಾಗೆ, ರಘು ಚಕ್ರವರ್ತಿಯ ಹಾಗೆ, ಮೀರಿದ ನನ್ನ ಪಟ್ಟಾಭಿರಾಮನ ಹಾಗೆ ನೀವು. ಅದುವೇ
ನನ್ನವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ, ನನಗೆ ಮಾತ್ರ ಒಂದು ನ್ಯಾಯ ನಿಮ್ಮಲ್ಲಿರೋಲ್ಲ. ಎಲ್ಲರಿಗೂ ಇರುವುದು ಒಂದೇ ನ್ಯಾಯ ಅನ್ನತಕ್ಕಂಥ ಭಾವಾರ್ಥನೆ ಮಾತು. ಸಪ್ತಮಿ ತಿಥಿ ಅಂತ ಹುಟ್ಟಿದವರು. ಅದಕ್ಕೆ ಏನೋ ನನಗೆ ಗೊತ್ತಿರೋ ಹಾಗೆ ಹೆತ್ತ ತಾಯಿಯಿಂದಲೂ ನೋವು ತಿಂತೀರಿ, ಕಟ್ಟಿಕೊಂಡಿರುವ ಸಂಗಾತಿಯ ವಿಚಾರದಲ್ಲೂ ನೋವು ತಿಂತೀರಿ, ಒಡ ಹುಟ್ಟಿದವರಿಂದ. ನಿಮ್ಮನ್ನು ಯಾರು ಬಳಸ್ಕೊಳ್ಳಲ್ಲ. ಯು ಆರ್ ಲೈಕ್ ಎ ವಾಟರ್, ಪ್ಯೂರ್ ವಾಟರ್, ಪ್ಯೂರ್ ವಾಟರ್, ಶುದ್ಧ ಶುದ್ಧ ಅಮೃತ ಜಲ. ನೀವು ಅದಕ್ಕೇನ್ ಬೇಕಾದ್ರೂ ಹಾಕ್ಬಿಡ್ಬೋದು. ಅದೇ ನನಗೆ ಭಯ. ನೋಡಿದ್ದಾನೆ ಒಬ್ರು ಸಪ್ತಮಿ ತಿಥಿಯಂದು ಹುಟ್ಟಿರ್ತಕ್ಕಂಥ ಒಬ್ಬ ಬಹುದೊಡ್ಡ ಹೆಸರು ಖ್ಯಾತಿ ಹೊಂದಿರತಕ್ಕಂಥ ವ್ಯಕ್ತಿ ಯಾರದೋ ಪ್ರಚೋದನೆ ತುಂಬಿಸ್ಬಿಟ್ರು. ಅಲ್ಲೆಲ್ಲೋ ತನ್ನವರ ನೋವು ದಾರಿ ತಪ್ಪಿಸ್ಬಿಟ್ರು. ತಪ್ಪಿ ನಿಂತು ಬಿಡ್ತು. ಬಳಸಿಕೊಂಡ ರೀತಿ ಇದೆಯಲ್ಲ, ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಗುರುವಿನ ಕೈಗೆ ಸಿಕ್ಕಿದ್ದರೆ ರಾಜ್ಯದ ದೊರೆ, ಒಂದು ರಾಜ್ಯದ ದೊರೆ. ನಾನು ನೋಡಿದ್ದೇನೆ. ಎಲ್ಲಿ ನಿಂತಿದೆ ಈ ಜಾತಕ, ಇದು ಕೆಟ್ಟೋಗುತ್ತೆ. ಅವ್ರ ತಾಯಿಗೆ ಹೇಳಿದೆ, ಅಮ್ಮ ನನ್ನ ಮಾತು ಕೇಳು, ನಿಲ್ಲಿಸ್ಕೊಳ್ಳಿ, ಯಾರಾದ್ರೂ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಒಂದ್ ಸ್ವಲ್ಪ ಈ ಒಂದು ಶಕ್ತಿ, ಈ ಒಂದು ಉದ್ಯಮಪತಿ ಇದ್ದಾನಲ್ವಾ, ನನ್ನ ಮಾತು ಕೇಳಿ. ಉದ್ಯಮವೇ 10,000 ಮಂದಿಗೆ ಮಿನಿಮಮ್ ಪ್ರತಿನಿತ್ಯ ಊಟ ಹಾಕುವಂತ ಕೈ ಇದು. ನನ್ನ ಮಾತು ಕೇಳಿ, ಸೋತು ಬಿಡಿ, ನಿಂತ್ಕೊಳ್ಳಿ. ಅತ್ತ ಕಡೆ ಸೊಸೆ, ಬೇಡವ್ವಾ, ನನ್ನ ಮಾತು ಕೇಳು, ಯಾರಾದ್ರೂ ಒಬ್ಬರು. ಇದು ಕಂಡವರ ಪಾಲಾಗ್ಬಿಡುತ್ತೆ, ಕೊಚ್ಚೆ ಪಾಲಾಗ್ಬಿಡುತ್ತೆ, ಬಳಸ್ಕೋಬಿಡ್ತಾರೆ. ಸಪ್ತಮಿ ತಿಥಿ ಇದು, ಜಾಗೃತಿ ಅಂತ ಹೇಳಿದೆ. ಹಮ್ ರೋಕ್ ನಹೀ ಪಾತೆ ನಾ, ಹೇಳಿದ್ನಲ್ಲ, ಎಲ್ರಿಗೂ ದಾರಿ ತೋರಿಸು. ಹಾಗೆ ನಾ ಆಗ್ಲೇ ಹೇಳಿದ್ನಲ್ಲ, ಮುಹೂರ್ತ ಇಡೋಕ್ ನಾನು ಯಾರು, ಮುಹೂರ್ತ ಇಳಿಸ್ಕೊಳಕ್ಕೆ ಆ ಮಗು ಯಾರು, ಮುಹೂರ್ತ ಕೇಳೋದಕ್ಕೆ ಬರ್ಲಿಕ್ಕೆ ಈ ಮಗು ಯಾರು, ಪ್ರಚೋದನೆ ಯಾರು? ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ದುರ್ಬುದ್ಧಿ ಪ್ರಚೋದಯಾತ್, ಅಜ್ಞಾನ ಪ್ರಚೋದಯಾತ್. ಅಲ್ವಾ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಯಾರು ತಪ್ಪಿಸ್ಲಿಕ್ಕಾಗಿಲ್ಲ. ಇವತ್ತು ಆ ಸೆಲೆಬ್ರಿಟಿ, ಆ ಉದ್ಯಮಪತಿ, ಉದ್ಯೋಗಪತಿ ಆತ, ಕಡಿಮೆ ಅಂದ್ರೂ 30 ಲಕ್ಷಕ್ಕೆ ಜನಕ್ಕೆ ನೆರಳು ಕೊಡುವಂತ ಕೈ ಇವತ್ತೀಗ ನಿಂತಿರೋದು ನೋಡ್ತಿದ್ರೆ ಲೋ ಸಂಕಟ. ಎಲ್ಲಿ ನಿಲ್ಲಬೇಕಾದದ್ದು? ಒಂದು ಗುರು ಬೆಳೆಸೋದಷ್ಟೇ ಗೊತ್ತು, ದಾರಿ ತೋರಿಸೋದು ಗೊತ್ತು, ಗುರು ಬೆಳೆಯೋದಲ್ಲ. ಆಚಾರ್ಯ ಯಾಕೋ ಇಂಥದನ್ನ ನೋಡಿದಾಗ ತುಂಬಾ ಸಂಕಟ ಆಗುತ್ತೆ. ನಿಲ್ಲಿಸ್ಲಿಕ್ಕಾಗಿ ಬರ್ಲಿಲ್ಲ. ಪೂರ್ತಿ ಇಲ್ಲಿವರೆಗೂ ಸಿಕ್ಕಾಕೊಂಡ್ಮೇಲೆ ನಾವೇನ್ ಮಾಡ್ಲಿಕ್ಕಾಗುತ್ತೆ ಮಕ್ಕಳು? ಸಪ್ತಮಿ ಹಾಗೆ ನಿಮ್ಮನ್ನ ನಿಮ್ಮವರೇ, ನಿಮ್ಮ ಒಳ್ಳೆತನ, ನಿಮ್ಮ ಧರ್ಮ ಬುದ್ಧಿ, ನ್ಯಾಯ ಬುದ್ಧಿ, ಎಲ್ರಿಗೂ ಸಿಗೋ ಕಬ್ಬಿನ ಒಂದು ಈ ಒಂದು ಬೆಲ್ಲ ಇದೆಯಲ್ಲ, ಯಾವ ಕಡೆ ತಿಂದರೂ ಸಿಹಿಯೇ, ಯಾವ ಕಡೆ ತಿಂದರೂ ಸಿಹಿಯೇ. ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಮೇಲಿಂದ, ಕೆಳಗಡೆಯಿಂದ, ಪಕ್ಕದಿಂದ, ಬಲಗಡೆ, ಎಡಗಡೆ, ದಕ್ಷಿಣ, ನೈಋತ್ಯ, ಆಗ್ನೇಯ, ವಾಯುವ್ಯ, ಲೆಕ್ಕ ಹಾಕೊಳ್ಳಿ. ಯಾವ ಕಡೆಯಿಂದಲೂ ನೀವು ಅದೇ ಸಪ್ತಮಿ ಅಂದ್ರೇನೆ ದೇವಿ ಸಪ್ತಮಿ. ದೇವಿಯೇ ನೀವು. ಏನ್ ಮಾಡೋಣ? ನೋವೇ. ಏನು ಮಾಡಬೇಕಾದರೂ ಯೋಚಿಸಿ ಒಂದ್ 4 ಜನ ಕಟುಕರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೇಜಾರು ಮಾಡ್ಕೋಬೇಡಿ. ಸಪ್ತಮಿಯವರು ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಒಂದೊಳ್ಳೆ ವಿದ್ಯಾವಂತ, ಜ್ಞಾನವಂತ, ಬುದ್ಧಿವಂತ, ಯಾಕಂದ್ರೆ ನೀವು ಧರ್ಮವಂತ, ಲೆಕ್ಕಾಚಾರವಂತರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಲೆಕ್ಕಾಚಾರ ಅವ್ನು ಕೇಳ್ಬೇಕು. ಅದು ನಿಮ್ಮನ್ನ ಬಳಸ್ಕೊಬಿಟ್ರೆ, ದುರ್ಬಳಕೆ ಆಗ್ಬಿಟ್ರೆ ತಪ್ಪಲ್ಲವಾ? ಅದಕ್ಕೋಸ್ಕರ ಮಾಡ್ಕೋತೀರಿ ಅನ್ಕೋತಾರೆ. ನೀವೊಬ್ಬ ಡಾಕ್ಟರ್, ನೀವೊಬ್ಬ ಜಡ್ಜು, ನೀವೊಬ್ಬ ಲಾಯರ್, ನೀವೊಬ್ಬ ಟೀಚರ್, ನೀವೊಬ್ಬ ಪ್ರೊಫೆಸರ್, ನೀವೊಬ್ಬ ಗೈಡು, ನೀವೊಬ್ಬ ಮಾರ್ಗದರ್ಶಕ, ನೀವೊಬ್ಬ ಆತ್ಮಬಂಧು, ನೀವೊಬ್ಬ ಧರ್ಮ ಬಂಧು, ನೀವೊಬ್ಬ ನ್ಯಾಯ ಬಂಧು. ಏನ್ ಮಾಡೋದು? ಸ್ವಲ್ಪ ಒರಟಾದ ಮಾತು. ಕೆಲವೊಮ್ಮೆ ನಿಮ್ಮ ಬಾಯಿಂದ ಏನೋ ಮಾತಾಡಿಬಿಡ್ತೀರಿ.
ಅದು ಯೋಚಿಸಿ ಮಾತನಾಡಿದ್ದಲ್ಲ, ಯೋಚನೆ ಮಾಡದೆಯೇ ಬಂದಂತ ಮಾತು. ಮೇ ಬಿ ಅದೇ ಹೇಳದ್ನಲ್ಲ, ಉತ್ತಮನ ಕೋಪ ಉದಯ ಕಾಲದವರೆಗೆ. ನಿಮ್ಗೆ ಅದ್ರ ಮೇಲೆ ಇರೋಲ್ಲ, ಶತ್ರುತ್ವ ಕಟ್ಕೊಳ್ಳಲ್ಲ, ಬೇಕು ಇಲ್ಲ ನಿಮಗೆ, ಆದರೂ ಅದಾಗ್ಬಿಡುತ್ತೆ. ನಾನು ನೋಡಿದ್ದಾನೆ. ಸಪ್ತಮಿ ನೀವೊಂದು ನದಿ, ನದಿ ಮಕ್ಕಳೇ, ಸರಿಯಾಗಿ ಬಳಸಿಕೊಂಡರೆ ನೋಡಿ, ಅವ್ರು ಯಾರೋ ಬಳಸ್ಕೊಬಿಟ್ರು, ಆಗ್ಲಿಂದ ಬುದ್ಧಿವಂತರು ಅವರು. 18 ಡಿಸ್ಟಿಕ್ಗೆ 18 ಜಿಲ್ಲೆಗೆ ನೀರು. ನನ್ನ ತಾಯಿ ಕಾವೇರಿ ತಾಯಿ 18 ಡಿಸ್ಟಿಕ್ಗೆ, ನಾವು ಬರೀ 3 ಡಿಸ್ಟಿಕ್ಗೆ ಮಕ್ಕಳೇ. ಸಪ್ತಮಿ ಅದೇ ಕಾವೇರಿ ಸಪ್ತಮಿ ಅಂತ ಹೇಳ್ತಾನೆ. ಕಾವೇರಿ ಪುಷ್ಕರವೇ ನೀವು ಅಂಥದ್ದೊಂದು. ಆದರೂ ನಿಮಗೆ ಯಾರಿರಲಿ ಇಲ್ಲದೇ ಇರಲಿ, ನಿಮ್ಮ ಪಕ್ಕದಲ್ಲಿ ಒಂದು ಸರಿಯಾದ ಒಂದು ಅರ್ಧಾಂಗಿ ಇರ್ತಾನೆ. ನಿಮ್ಮ ಯಜಮಾನರೋ ಇಲ್ಲ ನಿಮ್ಮ ಯಜಮಾನಿಯೋ ನಿಮ್ಮ ಪಕ್ಕದಲ್ಲಿ ನಿಂತಿರ್ತಾರೆ. ನಿಮ್ಮ ತಾಯಿ ಇರ್ತಾರೆ. ಐ ಹ್ಯಾವ್ ಸೀನ್ ಇಟ್. ಸಪ್ತಮಿ ತಿಥಿಯಲ್ಲಿ ಹುಟ್ಟಿದವ್ರಿಗೆ ಅವರಿಬ್ಬರು ಗೈಡೆನ್ಸ್ ತಗೊಳ್ಳಿ. ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಯಜಮಾನಿ, ನಿಮ್ಮ ತಾಯಿ, ಹಾಗೂ ಸೋದರಿ, ಇವರದ್ದು ತಗೊಳ್ಳಿ. ಅವ್ರೇನು ಬಳಸ್ಕೊಳ್ಳಲ್ಲ. ನೀವು ಸುಮ್ಮನೆ ಗಾಬರಿ, ಬೇರೆಯವ್ರು ಬಂದು ಉಳಿ ಬಿಡೋದು ಅಷ್ಟೇ. ಪಕ್ಕದಲ್ಲಿ ಆ 4 ಜನ ನಿಲ್ಲಿಸ್ಕೊಳ್ಳಿ, ನಿಮ್ಮನ್ನು ತಡೆಯೋರಿಲ್ಲ. ಸರಿಯಾದ ಒಂದು ಗುರು ಸಿಕ್ಬಿಟ್ರೆ ಮಾತ್ರ 30 ಲಕ್ಷ ಏನು 3 ಕೋಟಿ ಏನು 30 ಕೋಟಿ ಕುಟುಂಬಗಳಿಗೆ ಅನ್ನ ಕೊಡೋ ಧರ್ಮದೊರೆ ನೀವು. ಸತ್ಯವೇ ಹೇಳ್ತಿದ್ದೇನೆ, ನೆನ್ಪಿಟ್ಕೋತೀರಿ ಅಂತ ಅನ್ಕೋತೇನೆ. ಇನ್ನಷ್ಟಿದೆ, ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ, ಚಿತ್ತಭ್ರಮಣ ಅಂತ ಹೇಳ್ತಾನೆ. ಚಿತ್ತಾ ನಕ್ಷತ್ರದವರು ಮದುವೆ ಅನ್ನುವ ವಿಚಾರದಲ್ಲಿ ಜಾಗರೂಕತೆ ಇರಿ, ಅದರಲ್ಲೂ ಸ್ತ್ರೀಯರು. ನಿಮ್ಮ ಚಿತ್ತವನ್ನ ಗಲಿಬಿಲಿ ಗ್ಯಾರಂಟಿ. ಏನೇ ಮಾಡಿದರೂ ಗಲಿಬಿಲಿ ಗ್ಯಾರಂಟಿ. ಕೇಳಿ, ಆಗಿಬಿಟ್ಟಿದೆ, ಅನುಭವಿಸಬೇಕು. ಆಗುವುದಿದೆ, ಕೇಳಿಕೊಂಡು ಮಾಡಿ. ನನಗೆ ಕುಟುಂಬ ಸುಖವಿದೆಯಾ, ಗಂಡನ ಸುಖವಿದೆಯಾ, ಹೆಂಡತಿಯ ಸುಖವಿದೆಯಾ, ಅದ್ರಲ್ಲಿ ನೆಮ್ಮದಿ ಇದೆಯಾ, ಕೇಳಿ ಆಗಿ. ಯಾವಾಗಿ ಗುರುಗಳೇ, ಸಬ್ಕೋ ಹೋತಾ ಹೈ ಮೇರೆಕೋ ಭಿ ಹೋನೆ ದೋ. ನಾವೇನೋ ಮಾಡಕ್ಕಾಗಲ್ಲ. ಹೌದು, ತುಂಬಾ ಕ್ಲಾಸಿಗೆ ಫಸ್ಟ್ ಬರೋ ಸ್ಟೂಡೆಂಟ್ನ ನೀವು ಹೋಗಿ ಕೇಳಿ ನೋಡಿ. ಅವ್ನು ಯಾವಾಗ್ಲೂ ಮಾಸ್ಟರ್ ಹತ್ರ ಹೋಗಿ ಕೆಲವೊಂದು ಡೌಟ್ಸ್ನ ಕೇಳ್ತಿರ್ತಾನೆ. ಹೌ ಕೆನ್ ಐ ಬಿಕಮ್ ಮೋರ್ ಸಕ್ಸಸ್ಫುಲ್? ಸದಾ ಅವನ್ ಕೆಲವು ಪ್ರಶ್ನೆಗಳು, ಗೈಡೆನ್ಸು, ನಾನು ಎಲ್ಲಿ ಮಿಸ್ ಮಾಡ್ತಿದ್ದೀನಿ, ಯಾವುದನ್ನ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಟೀಚರ್ಸ್ ಹತ್ರ ಹೋಗಿ ಕೇಳ್ತಿರ್ತಾನೆ. ಈ ಉಂಡಾಡಿ ಗುಂಡುಗಳ ಹತ್ರ ಕೂತ್ಕೊಂಡು ಕೇಳೋಲ್ಲ, ಅರ್ಧ ಬೆಂದವರ ಹತ್ರ ಹೋಗಿ ಕೇಳೋಲ್ಲ. ಅವನಲ್ಲಿ ಹೋಗಿ ಕೇಳ್ತಾನೆ. ಅದಕ್ಕೆ ಅವನ ಕ್ಲಾಸಿಗೆ ಫಸ್ಟ್ ಅವನು ಕೇಳ್ತಿರ್ತಾನೆ. ಅವನ ಕಿವಿ ಯಾವಾಗ್ಲೂ ಓಪನ್ ಇರುತ್ತೆ. ಕ್ಲಾಸಿಗೆ ಫಸ್ಟ್ ಬರೋರು, ಯಾವುದೇ ರಂಗದಲ್ಲಿ ಫಸ್ಟ್ ಬರೋರ್ನ ನೀವು ಗಮನಿಸಿ ನೋಡಿ, ಮಾತು ಕಡಿಮೆ, ಲಿಸನ್ ಜಾಸ್ತಿ, ತುಂಬಾ ಕೇಳ್ತಾರೆ. ಚಿತ್ತ ಸ್ವಲ್ಪ ಕೇಳಲ್ಲ ನೀವು. ಚಿತ್ತ ಭ್ರಮಣ ಅಂತ ಹೇಳದ್ನಲ್ಲ, ಏನೋ ಒಂದು ಗಲಿಬಿಲಿ ಮಾಡಿಡುತ್ತೆ. ಎಚ್ಚರಿಕೆ. ನಿಮ್ಮ ಕೌಟುಂಬಿಕ, ನಿಮ್ಮ ದಾಂಪತ್ಯ ಯುದ್ಧರಂಗವೇ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಆಗೋದಾಗಿ ಕೇಳಿ ಆಗಿ. ಮಾತೃದೇವೋಭವ. ಮೇಷರಾಶಿ, ಬ್ಯೂಟಿಫುಲ್ ಡೇ. ಅರ್ಧ ಬಲ ಇವತ್ತು. ಓಡ್ತೀರಿ, ಓಡಿದಷ್ಟು ಫಲವಿಲ್ಲ ಅಂತ ಅನ್ಸುತ್ತೆ. ಓಡೋದು ಓಡಿ, ಮಾಡೋದು ಮಾಡಿ, ಫಲಾಫಲವನ್ನ ಭಗವಂತನ ಮೇಲೆ ಹಾಕಿ ಹೋಗಿ, ಖಂಡಿತ ಯಶಸ್ಸು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಾರ್ದು. ನಾನು ಹೋಗ್ಬಿಡ್ಬೇಕು ಇಷ್ಟು ಟೈಮ್ಗೆಲ್ಲ, ಅದೇ ಕಷ್ಟ.
ಇಷ್ಟು ಟೈಮ್ ತಿನ್ಬಿಡ್ಬೇಕು, ಅದೇ ಕಷ್ಟ, ಇಷ್ಟೇ ಬಂದ್ಬಿಡ್ಬೇಕು. ನಾವು ಹಾಕಿದ ಯಾವುದೇ ಪ್ಲಾನ್ ನೀವು ನಂಬೋಲ್ಲ, ನನಗೆ ಇವತ್ತಿಗೂ ಅದೊಂದು ನನ್ನ ಮಾನಸಿಕವೋ ಇಲ್ಲ ದೈವಿಕವೋ ಗೊತ್ತಿಲ್ಲ. ನಾನು ಮನೆಯಿಂದ ಹೊರಡೋವಾಗ ಯಾವುದೋ ಒಂದು ಕಾರ್ಯ ನಿಮಿತ್ತ ಬೇರೆ ಕಾರ್ಯ ಬಂದಿದೆ, ಆ ಕಡೆ ಹೋಗ್ಲೇಬೇಕು ಅಂದ್ರೆ ಅವತ್ತು ಆ ಕಾರ್ಯ ಅರ್ಧವೇ, ನಾನು ಮಾಡುವ ಕೆಲಸವು ಅರ್ಧವೇ. ನಾನು ನೋಡಿದ್ದೇನೆ. ಆ ಮನೆಯಿಂದ ಹೊರಡ್ಬೇಕಾದ್ರೆ ನನ್ನ ಧರ್ಮಪತ್ನಿ ಅಲ್ಲೆಲ್ಲೋ ಡ್ರಾಪ್ ಮಾಡಿ ಅಂದ್ರೆ ಮುಗೀತು. ನನ್ನನ್ನು ಮಾತಾಡ್ಸೋ ಹಾಗೆ ಇಲ್ಲ. ಅವ್ ಗಾನ್. ನಾನು ರೆಡಿಯಾಗಿ ಹಿಂಗೆ ಎದ್ದು ನಿಂತೆ ಅಂದ್ರೆ ನನಗೆ ನನ್ನ ಆಫೀಸು ಇನ್ನೊಂದು ಹೋಗ್ತಾ ಅಲ್ಲೊಂದು ಮಗಳ ಫೀಸು, ಮಗಳನ್ನ, ಮೊಮ್ಮಗುವನ್ನ, ಕುಟುಂಬವನ್ನ, ಇನ್ನೊಂದು ಬ್ಯಾಂಕ್ಗೆ ಹೋಗ್ಬೇಕು. ಕೇಲ್ಕತಮ್ ದುಕಾನ್ ಬಂದು ನಂಗೆ ಗೊತ್ತಿಲ್ಲ, ನಾನು ನೋಡಿದ್ದಾನೆ. ಸಮಾವ್ ಎಲ್ಲೋ ತಮಾಷೆ ನಾನು ಅದನ್ನ ತುಂಬಾ ಫ್ರಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಅನುಭವಕ್ಕೆ ಬಂದ್ಬಿಡ್ತು, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು. ನನ್ನ ದಾರಿ ಹಿಂಗೆ ಹೋಗುವಾಗ ಹಿಂಗೆ ಕರೆದು ಹಿಂಗೆ ಲಾಂಗ್ ಡ್ರೈವ್ ಕರ್ಕೊಂಡು ಬಂದಿದ್ದೆ, ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಅಷ್ಟೇ ಮಾಡಬೇಕು. ಸೊ ಮೇಷರಾಶಿ ಇವತ್ತು ಲಾಂಗ್ ಡ್ರೈವ್ ಅಷ್ಟೇ, ತಲೆ ಕೆಡ್ಸ್ಕೋಬೇಡಿ. ವೃಷಭ ರಾಶಿ ಸ್ವಲ್ಪ ನೋಡಿಕೊಂಡು ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ಮಕ್ಕಳ ವಿಚಾರ, ಮನೆಯ ವಿಚಾರ, ಗೌರವದ ವಿಚಾರ, ಒಡ ಹುಟ್ಟಿದವರ ವಿಚಾರಗಳು ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಭಾವ ಉಂಟು. ಚಿತ್ತ ಪಂಚಮದಲ್ಲಿ ಒಂಥರ ಯುದ್ಧ, ಒಂಥರ ಸರ್ಪದೋಷ, ಸುಬ್ರಹ್ಮಣ್ಯ ಆರಾಧನೆ, ನರಸಿಂಹರ ಆರಾಧನೆ, ಹನುಮರ ಉಪಾಸನೆ, ಈ ಥರದ್ದು ಒಂದು ಸಣ್ಣ ಜಪ ಮಾಡ್ಕೊಂಡು ಹೋಗಿ. ದೊಡ್ಡ ರಿಸ್ಕು, ಏನಾದ್ರೂ ಒಂದು ಕಿರಿಕಿರಿ ಇವತ್ತು ನೋಡ್ತೀರಿ, ಜಾಗ್ರತೆ. ಆಯ್ತು ನೀನ್ ದೊಡ್ಡವನು ಹೋಗಪ್ಪ, ನಿನ್ ಪಾದಕ್ಕೆ ಬೀಳ್ತೀನಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಪಾದಕ್ಕೆ ಬೀಳ್ತೇನೆ ಅಂತ ಹೋಗ್ಬಿಡಿ ಅಷ್ಟೇ. ಅವನ್ ದೊಡ್ಡವನಾಗ್ಲಿ ಬಿಡಿ, ಎಷ್ಟ್ ದಿನ ದೊಡ್ಡವನಾಗಿರ್ತಾನೆ, ಅವನಿಗೆ ಮೇಲಿದ ಒಬ್ಬ ದೊಡ್ಡವನ್ ಬಂದೇ ಬರ್ತಾನೆ. ಏನ್ ಟಂಪಣ್ಣ ಇಲ್ಲೇ ಇರ್ತಾನ, ಅವೆಲ್ಲ ಏನೂ ಇಲ್ಲ. ಅಷ್ಟೇ. ಎಲ್ರಿಗೂ ಒಂದು ರಿಪ್ಲೇಸ್ಮೆಂಟ್ ಇದೆ, ನನಗೂ ಒಂದು ರಿಪ್ಲೇಸ್ಮೆಂಟ್ ಇದೆ ಖಂಡಿತ. ನನಗೆ ಮೊದಲು ಮೇರು ಪರ್ವತ, ನಾನೊಂದು ಅಣುವಷ್ಟೇ ವಿದ್ಯೆ ಕಲ್ತಿದ್ದೇನೆ, ಅಷ್ಟೇ ಹೇಳಬಲ್ಲೆ. ಮಿಥುನ ರಾಶಿ ಸ್ವಲ್ಪ ಟೆನ್ಷನ್ಸ್, ಮನೆ ವಿಚಾರ ಇಲ್ಲ ವೃತ್ತಿ ವಿಚಾರ, ಎರಡರಲ್ಲಿ ತಲೆ ಕೆಡಿಸುತ್ತೆ. ಟೆಕ್ನಿಕಲ್ ಲೈನಲ್ಲಿ ಇದ್ದೀರಾ, ಮೆಷಿನರಿ ಲೈನಲ್ಲಿ ಇದ್ದೀರಾ, ಪವರ್ ಸೆಕ್ಟರಲ್ಲಿ ಇದ್ದೀರಾ, ಡಿಫೆನ್ಸ್ ಸೆಕ್ಟರಲ್ಲಿ ಇದ್ದೀರಾ, ಇದ್ದಿದ್ದು ತಲೆ ಕೆಡಿಸ್ಬಿಡುತ್ತೆ. ಪೊಲೀಸ್ ಇಲಾಖೆ, ಮಿಲಿಟರಿ, ಡಿಫೆನ್ಸ್ ಒಂಥರ ಕಚ 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 ಅಂತಿರುತ್ತೆ. ಮನೆಯಿಂದ ಹೊರಗಡೆ ಹೋಗುವಾಗಲೇ ಹಣೆಯಲ್ಲಿ ತಿಲಕವಿಲ್ಲದೆ ಹೋಗಬೇಡಿ. ಸಣ್ಣ ಬೆಲ್ಲದ ಚೂರು ತಿನ್ಕೊಂಡು ಹೋಗಿ, ಸಣ್ಣದು. ಗುರುಗಳು ಹೇಳಿದ್ರು ಅಂತ ಇಷ್ಟು ತಿನ್ಬೇಡಿ, ಸ್ಪೈಕ್ ಆಗುತ್ತೆ. ಎಲ್ಲ ಒಂದು ಮ್ಯಾನೇಜಬಲ್, ಅಷ್ಟು ಮಾಡಿ. ದುಡುಕ್ ಮಾತಾಡಲೇಬೇಡಿ. ಮನಸ್ಸಿನಲ್ಲಿ ಒಂದು 21 ಬಾರಿ ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ, ಗಮ್ ಗಣಪತಿಯೇ ನಮಃ, ಈ ತರ ಜಪ ಮಾಡ್ಕೊಳ್ಳಿ, ಸಮಾಧಾನ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ, ಉದ್ಯೋಗ ಪರವಾಗಿ ಬ್ಯೂಟಿಫುಲ್ ಡೇ. ಅದು ಏನೋ ಅಳುಕು, ಏನೋ ಗಚ 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 ಅಂತಿರುತ್ತೆ. ಕುಜ ನಿಮ್ಮನೇಲೆ ಕೂತಿದ್ದಾನಲ್ವ, ಟೆನ್ಷನ್ಗಳಿರ್ತಾನೆ. ಏನೋ ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥದ್ದು, ರಿಪೇರಿ ಮ್ಯಾನ್ ಅವನು. ರಿಪೇರಿಗಳಿಟ್ಟೇ ಇರ್ತಾನೆ. ಅದು ನಿಮ್ಮನ್ನ ತಲೆ ಕೆಡಿಸುತ್ತೆ. ರಿಪೇರಿ ಇದ್ದಿದ್ದೆ, ಬಾಡಿ ಬಂದ್ಮೇಲೆ ರಿಪೇರಿ ಇದ್ದಿದ್ದೆ, ಏನೋ ಒಂದು ಬಿಡಿ, ತಲೆ ಯಾಕೆ ಕೆಡ್ಸ್ಕೊತೀರಿ, ನಿಮ್ ಕೆಲಸ ಮಾಡ್ಕೊಂಡು. ಸಿಂಹ ರಾಶಿ ಹಿಂದ್ಗಡೆನೂ ಕುಜ, ಮುಂದ್ಗಡೆನೂ ಕುಜನ ಭಾವದ ಚಂದ್ರ. ನಾಟ್ ಗುಡ್. ಬೇರೆಯವರ ಪ್ರಚೋದನೆ ನಿಮ್ಮನ್ನ ತಲೆ ಕೆಡಿಸುತ್ತೆ, ಇಲ್ಲ ನಿಮಗೆ ಗೊತ್ತಿಲ್ಲದೆ ನೀವು ಪ್ರಚೋದನೆಗೆ ಆಗ್ಬಿಡ್ತೀರಿ. ನಿಮ್ ಸ್ಪೀಡಿಗೆ ಬೇರೆಯವ್ರು ಇರಲ್ಲ, ಎದುರುಗಡೆಯವ್ರು ಇರಲ್ಲ. ನಿಮ್ ಕೆಲಸ, ನಿಮ್ ಕಾರ್ಯ, ನಿಮ್ ಓಡಾಟ, ನಿಮ್ ವೇಗ ಒಂಚೂರು ಏರುಪೇರು ಅನ್ನಿಸ್ತಕ್ಕಂಥದ್ದು ಆಗುತ್ತೆ. ಅದೊಂದು ನೋಡ್ಕೊಳ್ಳಿ ಅಷ್ಟೆ. ಓಕೆ, ಬಿಡಿ. ಕೆಲವೊಂದನ್ನ ನಾವು ತುಂಬಾ ಟೈಟ್ ಆಗಿ ಇಟ್ಕೋಬಾರ್ದು, ಕೆಲವ್ರನ್ನ ಬಿಡಬೇಕು. ಅವನೇನೋ ಒಂದು 10 ರೂಪಾಯಿ ತಿಂತಿದ್ದಾನೆ, ಆಫೀಸ್ ಬಾಯ್, ಬಿಡಿ. ಹೌಸ್ ಕೀಪಿಂಗ್, ಬಿಡಿ. ಎಲ್ಲ ನನ್ನ ನಿಗಾದಲ್ಲೇ ಆ ಥರದ್ದು ಕೆಲವೊಂದು ಸಮಯ ಮಾಡಿಸುತ್ತೆ. ಓಕೆ, ಪೆಟ್ರೋಲ್ ಹಾಕ್ಸೋವಾಗ ಒಂದು 50-100 ರೂಪಾಯಿ, ಬಿಡಿ. ಅಲ್ಲಿಗೂ ನಾವು ಅಷ್ಟು ಲೆಕ್ಕಾಚಾರದ ಬದುಕು ಹಾಕೊಂಡು ಕೂತ್ಕೋಬಾರ್ದು. ತುಂಬಾ ಲೆಕ್ಕಾಚಾರಗಳು ಇವತ್ತು ದೂರ ಇಡಿ, ನೆಮ್ಮದಿ ಆಗ್ತದೆ. ದೂರ ಪ್ರಯಾಣ, ದೂರದ ಕೆಲಸ, ಜಾಗ್ರತೆ. ಕನ್ಯಾ ರಾಶಿ ಇಸ್ ಅ ಬ್ಯೂಟಿಫುಲ್ ಡೇ.
ಕುಜ ನೀಚನಾಗಿ ಬಿದ್ದಿದ್ದಾನಲ್ಲ, ಕರೆಂಟ್ ಹೊಡ್ಕೊಂಡು ಬಿದ್ದಿದ್ದಾನೆ. ಶತ್ರು ಸಂಹಾರ. ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಕೆಲಸ ಕಾರ್ಯ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಇನ್ನು ತುಲಾ ರಾಶಿ. ಉದ್ಯೋಗದಲ್ಲಿ ಕೆಲವೊಂದು ಟೆನ್ಷನ್, ದೂರದಿಂದ ಬರಬೇಕಾದಂಥ ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್, ಟ್ರಾನ್ಸ್ಪೋರ್ಟ್, ವೆಹಿಕಲ್, ಎಲೆಕ್ಟ್ರಿಸಿಟಿ, ಸಿಮೆಂಟು, ಸ್ಟೀಲು, ಕನ್ಸ್ಟ್ರಕ್ಷನ್, ಈ ರೀತಿ ಭಾರದ ಜವಾಬ್ದಾರಿಯ ಕೆಲಸಗಳಲ್ಲಿರೋರು ಸ್ವಲ್ಪ ಟೆನ್ಷನ್ ಇರುತ್ತೆ. ಹನುಮೋಪಾಸನ, ಹನುಮ ದರ್ಶನ ಮಾಡ್ಕೊಂಡು ಹೋಗಿ ಸಮಾಧಾನ. ವೃಶ್ಚಿಕ ರಾಶಿ. ಬ್ಯೂಟಿಫುಲ್ ಡೇ. ಸ್ವಲ್ಪ ಸ್ಟ್ರೆಸ್, ಕುಜ ನೀಚ ಅಲ್ವಾ, ನೀವು ಅಂದ್ಕೊಳ್ಳೋ ಬೇಗ ಕೆಲಸಗಳಾಗದಿದ್ದರೂ ಲಾಭದಲ್ಲಿರುವ ಚಂದ್ರ ವಿಶೇಷ ಲಾಭ, ಖುಷಿ, ಸಂಭ್ರಮ, ಆನಂದ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ಬ್ಯೂಟಿಫುಲ್. ಏನು ವರಿ ಮಾಡತಕ್ಕಂಥದ್ದು ಬೇಡ. ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಏನ್ ಬೇಕಾದ್ರೂ ಮಾಡಿ ಇವತ್ತು. ಚಂದ್ರ, ಸೂರ್ಯ, ಆ ಕೇತು ಸೂರ್ಯನ ಸಾರದಲ್ಲಿ ಬೇರೆ ಇದ್ದಾನೆ, ಸುಖದಲ್ಲಿ ಶುಕ್ರ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ. ಕೇಂದ್ರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬಟ್ ಅಷ್ಟಮದಲ್ಲಿ ಕುಜ. ಓಡಬೇಕು, ಭಾರ ತಗೋಬೇಕು. ಇದೊಂಥರ ಏಟು ತಗೊಳ್ಳದೆ ನೀವು ಗೆಲ್ಲಿಕ್ಕಾಗಲ್ಲ. ಒಂದು ಆಟ ಅಂದಮೇಲೆ ಬೀಳೋದು ಹೇಳೋದು ನಿಶ್ಚಿತ. ನಾವು ಬೀಳೋ ಹಾಗೆ ಇಲ್ಲ ಸರ್, ಇಲ್ಲವೇ ಇಲ್ಲ. ಇವತ್ತು ಬಿದ್ದು ಎದ್ದು ಗೆಲ್ಲುತ್ತೀರಿ, ಸೋತು ಗೆಲ್ಲುತ್ತೀರಿ. ಸೋತು ಗೆಲ್ಲೋನನ್ನೇ ಬಾಜಿಗರ್ ಅಂತಾರೆ. ಹೌದು, ಬಾಜಿಗರ್. ಸೊ ನಿಮ್ಮ ಒಂದು ಹೆಜ್ಜೆ ಆಯ್ತು ಹೋಗಪ್ಪ ಅಂತ ಹೋಗಿ ಗೆಲ್ತೀರಿ. ಮಕರ ರಾಶಿ. ಭಾಗ್ಯದಲ್ಲಿ ಚಂದ್ರ ಒಳ್ಳೇದೇ ಇದ್ರು ಕುಜನ್ ಸಾರದಲ್ಲಿರೋದ್ರಿಂದ ಒಡ ಹುಟ್ಟಿದವರು, ತಂದೆ, ತಾಯಿ, ಕುಟುಂಬ, ಈ ಥರದ್ದು ಒಂಚೂರು ನೋಡ್ಕೊಳ್ಳಿ. ಅಲ್ಲೊಂದು ಸಣ್ಣ ಕಿಟಿಪಿಟಿ ಉಂಟು. ತುಂಬ ಎಳಿಲಿಕ್ಕೇನೋ ಹೋಗ್ಬೇಡಿ. ತುಂಬ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೂ ಹೋಗ್ಬೇಡಿ. ತುಂಬ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೂ ಹೋಗ್ಬೇಡಿ. ಅಲ್ಲೊಂದು ಸಣ್ಣ ಎಳೆದಾಟ ಇರ್ತಕ್ಕಂಥದ್ದು ಉಂಟು. ಬಟ್ ಈಜ್ಕೊಂಡು ಹೊರಗಡೆ ಬರ್ತೀರಿ. ಕುಂಭರಾಶಿ. ಚಂದ್ರಾಷ್ಟಮ. ದೂರ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ಸ್ವಲ್ಪ ನಿಧಾನ ಮಾಡಿಕೊಳ್ಳಿ. ಸ್ವಲ್ಪ ಟೆನ್ಷನ್ಗಳು ಇದೆ. ಕುಜನಿಗೂ ನಿಮಗೂ ಆಗೋಲ್ಲ. ಕುಜ ನೀಚ ಇರೋದ್ರಿಂದ ಒಳ್ಳೇದೆ. ಬಟ್ ನಿಮ್ಮ ಆಲೋಚನೆ ಬೇರೆಯವ್ರಿಗೆ ಮಾರ್ಗದರ್ಶನ, ನಿಮ್ಮ ಆಲೋಚನೆ ಬೇರೆಯವರಿಗೆ ಸಕ್ಸಸ್ ಅನ್ನ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ. ಆತ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಮಾತೃಕಾರಕ, ತಂಪುಕಾರಕ, ಸುಖಕಾರಕ, ಸಪ್ತಮದಲ್ಲಿದ್ದಾನೆ. ಸಪ್ತಮಾಧಿಪತಿ ಕೇಂದ್ರದಲ್ಲಿದ್ದಾನೆ. ಬ್ಯೂಟಿಫುಲ್. ಕೊಡೋದು, ತಗೊಳ್ಳೋದು, ಓಡಾಟ, ಸುತ್ತಾಟ, ಬುದ್ಧಿ ಹಾಗೂ ಮನಸ್ಸು ಎರಡೂ ಉಪಯೋಗಿಸಿ ಮಾಡತಕ್ಕಂಥದ್ದು. ಸರ್ಜನ್ಸ್, ಈ ಒಂದು IT ಫೀಲ್ಡು, ಸಾಫ್ಟ್ವೇರು, CBI ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರ್, ಸೈಂಟಿಸ್ಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.